ಇವತ್ತಿನ ದಿನದ 5ನೇ ಗೋಷ್ಠಿಗೆ ನಾವು ಸಾಗ್ತಾ ಇದ್ದೇವೆ. ಈ ವಿಶ್ವದಲ್ಲಿ ನೋಡರೆಲ್ಲರೆಲ್ಲರ ನಂಟು ಅವನ ಬಂಧುತೆಯ ಜಡೆಯ ಬಿಡಿಸುವವನು. ಜೀವ ಜೀವಕ್ಕೆ ನಂಟು ಜಡ ಚೇತನಕ್ಕೆ ನಂಟು ಆವುದದ ಕಂಟಿರದು ಮಂಕುತಿಮ್ಮ. ಮಿಡಿವ ಮನಸ್ಸು ಹೃದಯ ವೈದ್ಯರ ಅಕ್ಷರಲೋಕ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಈಗಾಗಲೇ ಈ ಲೋಕದ ಪರಿಣಿತರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ಈ 5ನೆಯ ಗೋಷ್ಠಿಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಯುತ ಸೋಮೇಶ್ವರ ಅವರು, ಶ್ರೀಮತಿ ವಸುಂಧರಾ ಭೂಪತಿ ಅವರು, KS ಪವಿತ್ರ ಅವರು, ಅರುಣಾ ಯಡಿಯಾಳ್ ಅವರು, ಈ 4 ಜನ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ. 4 ಜನ ತಮ್ಮ ಕ್ಷೇತ್ರದಲ್ಲಿ ಪರಿಣಿತರು, ಉತ್ತಮ ಬರಹಗಾರರು, ಈಗಾಗಲೇ ನಾಡಿನಾದ್ಯಂತ 4 ಜನ ಪರಿಚಿತರಾದಂಥವರು. ಅವರಿಗೆ ಬುಕ್ ಬ್ರಹ್ಮ ತಂಡದ ವತಿಯಿಂದ ವೇದಿಕೆಗೆ ತುಂಬು ಹೃದಯದ ಆಹ್ವಾನ. ಹಾಗೆಯೇ ಅರುಣಾ ಯಡಿಯಾಳ್ ಅವರು ಈ ಕಾರ್ಯಕ್ರಮವನ್ನು, ಅದರ ಸಂಚಾಲಕತ್ವವನ್ನು ವಹಿಸಿ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಡ್ಬೇಕು ಅಂತ ಕೂಡ ನಾನು ಕೇಳ್ಕೊಳ್ತೇನೆ. ಧನ್ಯವಾದ. ನಮಸ್ಕಾರ ಎಲ್ಲರಿಗೂ. ಈ ಬುಕ್ ಬ್ರಹ್ಮ ಲಿಟ್ ಫೆಸ್ಟಿನ ಆಯೋಜಕರಿಗೆ ಪ್ರಾಯೋಜಕರಿಗೆ ವಂದಿಸ್ತಾ, ನನ್ನನ್ನು ಇಲ್ಲಿ ಅಕ್ಕರೆಯಿಂದ ಕರೆಸಿಕೊಂಡ ದೇವು ಪತ್ತಾರವರಿಗೆ ನಮಸ್ಕಾರ ಹೇಳ್ತಾ ಧನ್ಯವಾದ ಸಲ್ಲಿಸ್ತಾ, ಇವತ್ತಿನ ಈ ಸೆಷನನ್ನು ಗೋಷ್ಠಿಯನ್ನು ಅರ್ಥಪೂರ್ಣವಾಗಿ ಆದಷ್ಟು ನಡೆಸಿಕೊಳ್ಳಲು ನನ್ನ ಕಡೆಯಿಂದ ಪ್ರಯತ್ನ ಪಡ್ತೇನೆ. ನನ್ನ ಹೆಸರು ಡಾಕ್ಟರ್ ಅರುಣಾ ಯಡಿಯಾಳ್. ವೃತ್ತಿಯಲ್ಲಿ ನಾನು ಮನೋವೈದ್ಯೆ, ಮಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರವೃತ್ತಿ ನಂದು ಓದೋದು, ಬರೆಯೋದು, ಕನ್ನಡದ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿದ್ದೇನೆ. ಹಾಗಾಗಿ ಈ ಗೋಷ್ಠಿ ನಡೆಸ್ಕೊಡೋದು ನನಗೊಂದು ಹೆಮ್ಮೆಯ ವಿಷಯ ಕೂಡ ಆಗಿದೆ. ಈ ಇವತ್ತಿನ ವಿಷಯ ಮಿಡಿಯುವ ಮನಸ್ಸು ಹೃದಯ ವೈದ್ಯರ ಅಕ್ಷರಲೋಕ. ನಾವು ಯೋಚನೆ ಮಾಡಲಿಕ್ಕೆ ಹೋದರೆ ಮನಸ್ಸು ಯಾವಾಗಲೂ ತಾರ್ಕಿಕವಾಗಿ ಯೋಚಿಸುತ್ತೆ, ಆದರೆ ಹೃದಯ ಭಾವನೆಗಳನ್ನು ಲೇಪನಗಳನ್ನು ಹಾಕ್ತಾನೆ ಇರುತ್ತೆ. ಬಟ್ ಲಾಜಿಕ್ ಈಸ್ ದ ಎನಿಮಿ ಆಫ್ ಎಮೋಷನ್ಸ್ ಅಂತ ಹೇಳ್ತಾರೆ. ಸೊ ಈ ಮನಸ್ಸು ಹೃದಯ ಸೇರಿ ದೈನಂದಿನದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಅರಿವು ಅನ್ನೋ ಒಂದು ವಿಸ್ಮಯವನ್ನು ದಿನದಿನವೂ ಹೊರಗೆ ಹಾಕತ್ತೆ. ಈ ಅರಿವನ್ನು ತಮ್ಮ ಜ್ಞಾನ ಹಾಗೂ ಆಸ್ಥೆಯಿಂದ ಸಮಾಜಕ್ಕೆ ಮುಟ್ಟಿಸೋ ಕೆಲಸವನ್ನು ಕೆಲವು ಬರಹಗಾರರು ಆಗಿರುವ ವೈದ್ಯರು ಸಕ್ಷಮವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವರದ್ದು ಬುದ್ಧಿವಂತಿಕೆನೂ ಅದರಲ್ಲಿ ಇನ್ವಾಲ್ವ್ ಆಗಿದೆ, ಹೃದಯವಂತಿಕೆನೂ ಮೇಳೈಸ್ಕೊಂಡಿದೆ. ವೈದ್ಯ ಸಾಹಿತ್ಯ ಕೃಷಿಯನ್ನು ಮಾಡಿರುವ 3 ಸಾಧಕರು ಇವತ್ತು ನಮ್ಮಲ್ಲಿದ್ದಾರೆ. ಅವರನ್ನು ಪರಿಚಯಿಸುವ ಒಂದು ಸೊಗಸಾದ ಕಾರ್ಯ ಅನ್ಬಹುದು, ಅದು ನನ್ನ ಪಾಲಿಗೆ ಬಂದಿದೆ. ಮೊದಲಿಗೆ ಹಿರಿಯರಾದ ಡಾಕ್ಟರ್ ಸೋಮೇಶ್ವರ್ ಅವ್ರ ಬಗ್ಗೆ ತಟ್ಟಂತ ಹೇಳಿ ಅಂತ ಕೂಡಲೇ ತಟ್ಟಂತ ನೆನಪಾಗುವ ಡಾಕ್ಟರ್ ಸೋಮೇಶ್ವರ್ ಅವರು ವೃತ್ತಿಯಲ್ಲಿ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡಿ ನಿವೃತ್ತರಾದರು. ಪ್ರವೃತ್ತಿಯಲ್ಲಿ ಅದ್ಭುತ ಬರಹಗಾರರು, ಭಾಷಣಕಾರರು, ಅನುರೂಪ ರಸಪ್ರಶ್ನೆಯ ಕ್ವಿಜ್ ಮಾಸ್ಟರ್ ಕೂಡ. ಇವರು 67 ಆರೋಗ್ಯ ಕೃತಿಗಳನ್ನು ಪ್ರಕಟಗೊಳಿಸಿದ್ದಾರೆ. ಇನ್ನೂ 5 ಸದ್ಯಕ್ಕೆ ಹೊರಬರಲಿವೆ. 2002ರಲ್ಲಿ ಚಂದನ ವಾಹಿನಿಯಲ್ಲಿ ಆರಂಭವಾದ ತಟ್ಟಂತ ಹೇಳಿ ಎಂಬ ಬಹು ಜನಪ್ರಿಯ ರಸಪ್ರಶ್ನೆ ಕಾರ್ಯಕ್ರಮವನ್ನು ಸತತವಾಗಿ 23 ವರ್ಷಗಳ ಕಾಲ ನಡೆಸ್ಕೊಂಡು ಬಂದು ಹಲವಾರು ಹೊಸ ದಾಖಲೆಗಳನ್ನು ಸೃಷ್ಟಿಸಿದ ಹೆಗ್ಗಳಿಕೆ ಸರಿದು. ಇವರನ್ನು ಅರಸಿಕೊಂಡು ಬಂದ ಪ್ರಶಸ್ತಿಗಳು ಕೂಡ ಹಲವಾರು. ಅವುಗಳಲ್ಲಿ ಎಲ್ಲವನ್ನೂ ಹೇಳುವಷ್ಟು ಟೈಮ್ ಇಲ್ಲ ಇಲ್ಲಿ. ಕೆಲವು ಮುಖ್ಯವಾದವು: ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶ್ರೇಷ್ಠ ವೈದ್ಯ ಪ್ರಶಸ್ತಿ, ರನ್ನ, ಕುವೆಂಪು, ಕಾರಂತ, ಪೂತಿನ ಪ್ರಶಸ್ತಿಗಳು, ಜ್ಞಾನ ಸರಸ್ವತಿ ಪ್ರಶಸ್ತಿ, ಕಾಂತಾವಾರ ಸಾಹಿತ್ಯ ಪ್ರಶಸ್ತಿ, ಮೆಟ್ರೋ ವರ್ಷದ ಕನ್ನಡಿಗ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಇವೆಲ್ಲವೂ ಸೇರಿವೆ. ಇವರು ದೇಶ ವಿದೇಶಗಳಲ್ಲಿ ಕ್ವಿಜ್ ನಡೆಸಿಕೊಟ್ಟು ಹಲವಾರು ಸಮ್ಮೇಳನಗಳ ಸರ್ವಾಧ್ಯಕ್ಷರು ಕೂಡ ಆಗಿರ್ತಾರೆ. ಇವರ ನಿರಂತರ ಕನ್ನಡ ಪ್ರೀತಿ ನಮ್ಮೆಲ್ಲರಿಗೂ ಸ್ಫೂರ್ತಿ. ಇನ್ನೊಬ್ಬರು ನಮ್ಮ ಜೊತೆಗೆ ಇರೋರು ಡಾಕ್ಟರ್ ವಸುಂಧರಾ ಭೂಪತಿ. ಇವರ ಪರಿಚಯ ಹೇಗೆ ಹೇಳೋದು ಅಂದರೆ, ಇವರು ವೈದ್ಯನೂ ಹೌದು, ಆಯುರ್ವೇದಿಕ ಪಂಡಿತೆಯೂ ಹೌದು, ಸಾಹಿತಿಯಾಗಿ, ಸಂಘಟಿಯಾಗಿ, ಸಾಮಾಜಿಕ ಹೋರಾಟಗಾರ್ತಿಯಾಗಿ ಹಾಗೂ ಅಂಕಣಗಾರ್ತಿಯಾಗಿ ನಾಡಿನಾದ್ಯಂತ ಪ್ರಸಿದ್ಧರು.
ವೈದ್ಯ ಸಾಹಿತ್ಯ, ಕತೆ, ನಾಟಕ, ಕವನ, ಗ್ರಂಥ ಸಂಪಾದನೆ ಈ ಥರ ನಾನಾ ಪ್ರಕಾರಗಳಲ್ಲಿ ಇವರ 75ಕ್ಕೂ ಹೆಚ್ಚು ಕೃತಿಗಳು ಪ್ರಕಟಗೊಂಡಿವೆ. ಇದರಲ್ಲಿ ಕೆಲವು ಇಂಗ್ಲಿಷ್, ಹಿಂದಿಗೆ ಕೂಡ ಅನುವಾದಗೊಂಡಿದೆ. ಇವರು ವೈದ್ಯಲೋಕ ಮಾಸಪತ್ರಿಕೆಯ ಸಂಪಾದಕರಾಗಿದ್ದರೂ ಕೂಡ ಇವರ ಬರಹ ಪಠ್ಯಕ್ರಮಗಳಲ್ಲೂ ಕೂಡ ಸೇರ್ಪಡೆಯಾಗಿದೆ. ಇವರು ಹೆಣ್ಣು ಭ್ರೂಣ ಹತ್ಯೆ ನಿಷೇಧ ಸಮಿತಿಯ ಸದಸ್ಯೆ ಕೂಡ, ಕರ್ನಾಟಕ ಲೇಖಕರಿಯ ಸಂಘದ ಅಧ್ಯಕ್ಷೆ, ರಾಜ್ಯ ವಿಜ್ಞಾನ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಕೂಡ ಆಗಿದ್ದರು. RGHSನ ಅಕಾಡೆಮಿಕ್ ಕೌನ್ಸಿಲಿನ ಸದಸ್ಯೆ ಕೂಡ, ಮಹಿಳೆ ಮತ್ತು ಮಕ್ಕಳ ದೌರ್ಜನ್ಯ ತಡೆಯ ಸಮಿತಿಯ ಸದಸ್ಯೆ ಕೂಡ. ಇವರು ಜಪಾನ್, ಬೆಹರೀನ್, ಅಬುದಬಿ, ಅಮೇರಿಕ ಹೀಗೆ ವಿದೇಶಗಳಲ್ಲಿಯೂ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಗೌರವ ಅತಿಥಿಯಾಗಿ ಪಾಲ್ಗೊಂಡಿದ್ದಾರೆ. ಇವರಿಗೆ ಒಲಿದು ಬಂದ ಪ್ರಶಸ್ತಿಗಳಲ್ಲಿ ಯುನಿಸೆಫ್ ಪತ್ರಿಕೋದ್ಯಮ ಪ್ರಶಸ್ತಿ, ಶ್ರೇಷ್ಠ ಲೇಖಕಿ ಪುರಸ್ಕಾರ, ಅಕಲಂಕ ಪ್ರಶಸ್ತಿ, ಶ್ರೇಷ್ಠ ವಿಜ್ಞಾನ ಸಂವಹನಕರ ರಾಜ್ಯ ಪ್ರಶಸ್ತಿ, ರಾಜ್ಯ ಪರಿಸರ ಪ್ರಶಸ್ತಿ, ರತ್ನಮ್ಮ ಹೆಗಡೆ ಗ್ರಂಥ ಬಹುಮಾನ, ವೈದ್ಯ ಸಾಹಿತ್ಯ ಪ್ರಶಸ್ತಿ, ಸಮೃದ್ಧ ಸಮುದಾಯ ಆರೋಗ್ಯ ಸಾಹಿತ್ಯ ಪ್ರಶಸ್ತಿ, ಆಯುರ್ವೇದ ರತ್ನ ಪ್ರಶಸ್ತಿ, ಶರಣ ಸಾಹಿತ್ಯ ದತ್ತಿ ಪ್ರಶಸ್ತಿ, ಅಕ್ಕ ಮಹಾದೇವಿ ಪ್ರಶಸ್ತಿ ಮುಖ್ಯವಾದವು. ಇವರು ಗುಲ್ಬರ್ಗ ಹಾಗೂ ಹಂಪಿ ವಿಶ್ವವಿದ್ಯಾನಿಲಯದಿಂದ ಬದುಕು ಮತ್ತು ಸಾಹಿತ್ಯ ಇದರ ಬಗ್ಗೆ PhD ಕೂಡ ಮಾಡಿದ್ದಾರೆ. ಮೇಡಮ್, ನಿಮಗೆ ಸ್ವಾಗತ. ಇನ್ನು ಮೇಡಮ್ ಇದ್ದು ಸಾಹಿತ್ಯದ ಬಗ್ಗೆ ಬೇರೆಯವರು ಆ ವಿಶ್ವವಿದ್ಯಾಲಯದಲ್ಲಿ PhD ಅಧ್ಯಯನ ಮಾಡಿ PhD ಪಡ್ಕೊಂಡಿದ್ದಾರೆ. ಇನ್ನು ನನ್ನ ಹಿರಿಯ ಮಿತ್ರಳು, ಚೈತನ್ಯದ ಚಿಲುಮೆಯೂ ಆದ ಡಾಕ್ಟರ್ ಪವಿತ್ರ ಬಗ್ಗೆ ಹೇಳಬೇಕು. ತುಂಬ ಪೇಜ್ಗಟ್ಟಲೆ ಇತ್ತು. ನಾನು ಆದಷ್ಟು ಸಂಸ್ಕರಿಸಿ ಫಿಲ್ಟರ್ ಔಟ್ ಮಾಡಿ ಕುಂದದ ಹಾಗೆ ಅದನ್ನು ಮೇಲೆ ಮಾತ್ರ ಹೇಳ್ತಾ ಇದ್ದೀನಿ. ಪರಿಶ್ರಮ, ಪ್ರತಿಭೆಗಳ ವಿಸ್ಮಯ ವ್ಯಕ್ತಿತ್ವ ಇವರದ್ದು. ವಿಜ್ಞಾನ ಕಲೆಗಳಲ್ಲಿ ಸಮಾನವಾದ ಉತ್ತಮ ಸಾಧನೆ. PUCಯಲ್ಲಿ 98% ಪಡೆದ ಚತುರೆ. ಭರತನಾಟ್ಯದಲ್ಲಿ ವಿದ್ವತ್ ಮಾಡಿ ಅದರಲ್ಲೂ ರಾಜ್ಯಕ್ಕೆ 2ನೇ ರ್ಯಾಂಕ್ ಪಡೆದ ಕಲಾವಿದೆ. ಕನ್ನಡ ಸಾಹಿತ್ಯ ಹಾಗೂ ಸಮೂಹ ಸಂವಹನ ಪತ್ರಿಕೋದ್ಯಮ ಇವೆರಡರಲ್ಲೂ MA ಪರೀಕ್ಷೆಯಲ್ಲಿ ಚಿನ್ನದ ಪದಕ ಪಡೆದಿರುವ ಅಪರೂಪದ ಜಾಣೆ. MBBS ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ MD ಸೈಕ್ಯಾಟ್ರಿ ಪ್ರತಿಷ್ಠಿತ ನಿಮ್ಹಾನ್ಸ್ನಿಂದ ಪಡೆದಿರುತ್ತಾರೆ. ವೇದ್ಯೆ, ಕಲಾವಿದೆ, ನೃತ್ಯ ಸಂಯೋಜಕಿ, ಗುರು, ಸಂಶೋಧಕಿ ಹೀಗೆ ಹಲವು ಪಾತ್ರಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಮೆರೆದಿರುವ ಇವರು ಶ್ರೀ ವಿಜಯ ಕಲಾನಿಕೇತನವನ್ನು ಸ್ಥಾಪಿಸಿ ಮನೋವೈದ್ಯಕೀಯ ಹಾಗೂ ನೃತ್ಯ ಇವೆರಡರನ್ನೂ ಬೆಸೆದುಕೊಂಡು ಮುನ್ನಡೆದಿದ್ದಾರೆ. ಇವರು ಬರೆದಿರುವ 63 ಪುಸ್ತಕಗಳು ಪ್ರಕಟಗೊಂಡಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವಿಜ್ಞಾನ ಅಕಾಡೆಮಿ ಪ್ರಶಸ್ತಿ, ಶ್ರೇಷ್ಠ ವೈದ್ಯ ಸಾಹಿತ್ಯ ಪ್ರಶಸ್ತಿ, ಅಕಲಂಕ ರಾಜ್ಯ ಪ್ರಶಸ್ತಿ, ICCR ಎಂಪ್ಯಾನಲ್ಮೆಂಟ್ ಗೌರವ, ಕಲಾ ಸಂದೇಶ ಪ್ರಶಸ್ತಿ, ಯುನಿಸೆಫ್ ಮೀಡಿಯಾ ಪ್ರಶಸ್ತಿ ಇವುಗಳು ಇವರಿಗೆ ಸಂದ ಮುಖ್ಯವಾದ ಗೌರವಗಳಾಗಿರುತ್ತವೆ. ಭಾರತ ಸರ್ಕಾರದಿಂದ ಅಂತಾರಾಷ್ಟ್ರೀಯ ಉತ್ಸವಗಳಲ್ಲಿ ನೃತ್ಯ ಪ್ರದರ್ಶನ ನೀಡಲು ಆಯ್ಕೆಯಾದ 35 ಕಲಾವಿದರಲ್ಲಿ ಇವರು ಒಬ್ಬರು. ಇವರ ನೃತ್ಯ ಪ್ರಾತ್ಯಕ್ಷಿಕೆಗಳು ದೇಶದ ಎಲ್ಲೆಡೆ ಪ್ರಸಾರಗೊಂಡಿವೆ. ಪ್ರಸ್ತುತವಾಗಿ ಶಿವಮೊಗ್ಗ ಬಾಲ ನ್ಯಾಯ ಮಂಡಳಿಯ ಸದಸ್ಯರಾಗಿ 3 ವರ್ಷಗಳವರೆಗೆ ರಾಜ್ಯಪಾಲರಿಂದ ನೇಮಕಗೊಂಡಿದ್ದಾರೆ ಕೂಡ. ಸ್ವಾಗತ ನಿಮಗೆ. ಇನ್ನು ಜಾಸ್ತಿ ಹೆಚ್ಚು ಸಮಯ ವ್ಯಯ ಮಾಡದೇ ಸಮಾವೇಶ ಶುರು ಮಾಡೋಣ. ಮೊದಲಿನ ಪ್ರಶ್ನೆ, ನಮ್ಮ ಪರಿಚಯ ನಾನು ಹೇಳಿದ್ನಲ್ಲ ಸರ್, ಮನೋವೈದ್ಯೆ ಸಾಕು ಸರ್. ಕನ್ನಡದ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿದ್ದೀನಿ. ಮತ್ತು ದಿಗ್ಗಜರ ಮುಂದೆ ಸಣ್ಣ ಮರಿ ಅಷ್ಟೇ ಈಗಿನ್ನು. ಮೊದಲ ಪ್ರಶ್ನೆ ತಟ್ಟಂತ ನಾ ಸೋಮೇಶ್ವರವರ ಪಾಲಿಗೆನೆ. ಸರ್, ನೀವು ಕಂಡುಕೊಂಡಂತೆ ವೈದ್ಯರಾದವರು ಸಮಾಜಕ್ಕೆ ಸಾಹಿತ್ಯದ ಮೂಲಕ ಹೇಗೆ ಬಸ್ಕೊಂಡಿದ್ದಾರೆ, ಅವರ ಕೊಡುಗುಗಳೇನು? ನೀವು ಇದ್ರ ಬಗ್ಗೆ ತುಂಬ ಒಂದು ಕೃತಿಯನ್ನೇ ಹೊರಗೆ ತಂದಿದ್ದೀರಾ. ಅದರಲ್ಲಿ ಸಮಗ್ರ ಆರೋಗ್ಯದ ಸಮೃದ್ಧ ವೈದ್ಯ ಸಾಹಿತ್ಯ ಇದರ ಬಗ್ಗೆ ಬೆಳಕು ಚೆಲ್ಲಿದೆ ಕೂಡ. ಇಲ್ಲಿ ನೆರೆದವರಿಗೆ ಅದನ್ನು ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬೋದಾ ಸರ್? ಡಾಕ್ಟರ್ಸ್ ಹೇಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸಮಾಜಕ್ಕೆ ಸಾಹಿತ್ಯದಿಂದ ಅನ್ನೋದ್ರ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಮಾತುಕತೆ ಆರಂಭಿಸೋದಕ್ಕೆ ಮೊದಲು ಒಂದು ಸಲ ತ್ರಿವೇಣಿಯವರನ್ನು, ಡಾಕ್ಟರ್ ಅನುಪಮಾ ನಿರಂಜನ ಅವರನ್ನು, ಡಾಕ್ಟರ್ ಶಿವರಾಮ್ ಅವರನ್ನು, ಡಾಕ್ಟರ್ DS ಶಿವಪ್ಪ ಅವರನ್ನು, ಡಾಕ್ಟರ್ ಸಜಾ ನಾಗಲೋಟಿ ಮಠ್ ಅವರನ್ನು, ಡಾಕ್ಟರ್ PS ಶಂಕರ್ ಹಾಗೂ ಡಾಕ್ಟರ್ CR ಚಂದ್ರಶೇಖರ್ ಅವರನ್ನು ಸ್ಮರಿಸ್ಕೋಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಯಾಕಂದರೆ ಆರೋಗ್ಯ ಸಾಹಿತ್ಯ ಅಂದರೆ ಹೇಗಿರಬೇಕು,
ಹೇಗಿರಬಾರದು ಅನ್ನೋದನ್ನು ನಮಗೆಲ್ಲ ತಿಳಿಸಿಕೊಟ್ಟಂಥ ಮಹಾನುಭಾವರು. ಇವರು ಹಾಕಿಕೊಟ್ಟಂಥ ಮಾರ್ಗದರ್ಶನ ಏನಿದೆ ಆ ಹೆದ್ದಾರಿಯಲ್ಲಿ ನಾವೆಲ್ಲ ಸಾಗ್ತಾ ಇದ್ದೇವೆ. ಆರೋಗ್ಯ ಬೇಡ ಅನ್ನೋರು ಬಹುಶಃ ಯಾರೂ ಇಲ್ಲ. ಎಲ್ಲರಿಗೂ ಸಹ ಆರೋಗ್ಯ ಬೇಕು. ಆದರೆ ಅನಾರೋಗ್ಯ ಆದಾಗ ಏನು ಮಾಡಬೇಕಾಗುತ್ತೆ? ಇವತ್ತಿಗೆ 60,000 ವರ್ಷಗಳ ಹಿಂದೆ ಇದ್ದಂಥ ನಮ್ಮ ಪೂರ್ವಜ ಅನಾರೋಗ್ಯವಾದಾಗ ಅವನು ಅನುಸರಿಸಿದ ವಿಧಾನ ಅಂದರೆ ಅನುಕರಣೆ. ಚಿಂಪ್ಯಾನ್ಸಿ ಮುಂತಾದ ಪ್ರಾಣಿಗಳು ತಮಗೆ ಅನಾರೋಗ್ಯವಾದಾಗ ಎಲ್ಲಿಗೆ ಹೋಗುತ್ತವೆ, ಏನು ಮಾಡುತ್ತವೆ, ಯಾವ ಗಿಡವನ್ನು ತಿನ್ನುತ್ತವೆ, ಇವೆಲ್ಲವನ್ನು ನೋಡಿ ಅವುಗಳಿಂದ ಆರೋಗ್ಯದ ಪ್ರಾಥಮಿಕ ಪಾಠಗಳನ್ನು ಕಲಿತ, ಇವತ್ತಿಗೂ ಕಲಿತಾ ಇದ್ದಾನೆ. ಇದನ್ನು ಝೂ ಫಾರ್ಮಕಾಗ್ನಸಿ ಅಂತ ಇವತ್ತು ನಾವು ಕರೀತೇವೆ. ಇದೊಂದು ಪ್ರಮುಖ ಸಂಶೋಧನಾ ಕ್ಷೇತ್ರ ಆಗಿದೆ ಆರೋಗ್ಯ ಕ್ಷೇತ್ರದಲ್ಲಿ. ಇನ್ನು ಆರೋಗ್ಯದ ಬಗ್ಗೆ ನಮ್ಮ ಕನ್ನಡ ನಾಡಿಗೆ ಸೀಮಿತವಾಗಿ, ಕನ್ನಡ ಭಾಷೆಗೆ ಸೀಮಿತವಾಗಿ ಆಲೋಚನೆ ಮಾಡೋದಾದರೆ, ಆರೋಗ್ಯ ಸಾಹಿತ್ಯ ಯಾವಾಗ ರಚನೆಯಾಯಿತು ಅಂತ ಹುಡುಕ್ತಾ ಹೋಯಿತು ಅಂದರೆ ಸುಮಾರು 5 ಘಟ್ಟಗಳಲ್ಲಿ ಇದನ್ನು ವಿಂಗಡಿಸಬಹುದು ಅಂತ ಅನಿಸುತ್ತೆ. ಇತಿಹಾಸ ಪೂರ್ವ ಆರೋಗ್ಯ ಸಾಹಿತ್ಯ ಅನಾದಿ ಕಾಲದಿಂದ ಹಿಡಿದು ಕ್ರಿಸ್ತಶಕ 10ನೇ ಶತಮಾನದವರೆಗೆ. ಪ್ರಾಚೀನ ಆರೋಗ್ಯ ಸಾಹಿತ್ಯ ಕ್ರಿಸ್ತಶಕ 10ನೇ ಶತಮಾನದಿಂದ 12ನೇ ಶತಮಾನದವರೆಗೆ. ಮಧ್ಯಕಾಲೀನ ಆರೋಗ್ಯ ಸಾಹಿತ್ಯ 13ರಿಂದ 18ನೇ ಶತಮಾನದವರೆಗೆ. ಆಧುನಿಕ ಆರೋಗ್ಯ ಸಾಹಿತ್ಯ 19ನೇ ಶತಮಾನದಿಂದ 1953ರವರೆಗೆ. ಸಮಕಾಲೀನ ಆರೋಗ್ಯ ಸಾಹಿತ್ಯ 1954ರಿಂದ ಆರಂಭವಾಗಿ ಇವತ್ತಿನವರೆಗೂ ಮುಂದುವರಿಯುತ್ತೆ. ಇತಿಹಾಸ ಪೂರ್ವ ಆರೋಗ್ಯ ಸಾಹಿತ್ಯ ಅಂತ ಹೋದಾಗ ನೇರವಾಗಿ ಆರೋಗ್ಯ ಅನ್ನೋ ಹೆಸರಲ್ಲಿ ನಮಗೆ ಮಾಹಿತಿ ದೊರೆಯದೇ ಇದ್ರೂ ಸಹ ಮಾನಸಿಕ ಆರೋಗ್ಯಕ್ಕೆ, ಆಧ್ಯಾತ್ಮಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸಗಳು ನಡೆದಿರೋದನ್ನು ನಾವು ನೋಡ್ತೇವೆ. ಶ್ರೀಧರ ಭಟ್ಟ ಅಂತಕ್ಕಂಥ ಒಬ್ಬ ವ್ಯಕ್ತಿ 96,000 ಪದ್ಯಗಳನ್ನು ಒಳಗೊಂಡಂಥ ಒಂದು ಕೃತಿಯನ್ನು ಕರ್ನಾಟಕದಲ್ಲಿ ರಚಿಸಿದ್ದ. ಇದನ್ನು ಒಬ್ಬರಲ್ಲ 4 ಜನ ಕವಿಗಳು ಎತ್ತಿ ಹೇಳ್ತಾರೆ ಆತನ ಕೃತಿ ಅದ್ಭುತವಾದದ್ದು ಅಂತ. ಅದು ಒಂದು ರೀತಿ ವಿಶ್ವಕೋಶದ ಕೃತಿಯಾಗಿತ್ತು. ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯೂ ಇತ್ತು ಅಂತ ಹೇಳ್ತಾರೆ. ಆದರೆ ಆ ಕೃತಿ ನಮಗೆ ಸಿಕ್ಕಿಲ್ಲ. ಅದಾದ ನಂತರ ಅಧಿಕೃತವಾದ ಕೃತಿಗಳು ಬಂದದ್ದು ಅಂದರೆ ಪ್ರಾಣಿಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಸಸ್ಯಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಅದಾದ ನಂತರ ಮನುಷ್ಯನ ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರೋದನ್ನು ನೋಡಬಹುದು. ವೃಕ್ಷಾಯುರ್ವೇದ ಮತ್ತು ಪ್ರಾಣಿಗಳಿಗೆ ಸಂಬಂಧಪಟ್ಟಂಥ ಅದರಲ್ಲೂ ಗಜಾಷ್ಟಕ ಅಂತ ಬರುತ್ತೆ. ಈ ಗಜಾಷ್ಟಕ ಅಂತೂ ಆನೆಗಳ ಆರೋಗ್ಯವನ್ನು ಹೇಗೆ ಕಾಪಾಡಬೇಕು ಅನ್ನೋದನ್ನು ಬಹಳ ಸಮಗ್ರವಾಗಿ ತಿಳಿಸುತ್ತೆ. ಸಿದ್ಧಾಂತ ರಸಾಯನ ಕಲ್ಪ ಅನ್ನೋ ಒಂದು ಪುಸ್ತಕವನ್ನು ದಿಗಂಬರ ಜೈನಯತಿ ಬರೀತಾನೆ. 18,000 ಶ್ಲೋಕಗಳು ಇರುತ್ತೆ ಇದು. ಇದನ್ನು ಉಗ್ರಾದಿತ್ಯಾಚಾರ್ಯ ಅನ್ನೋ ವ್ಯಕ್ತಿ ಹೇಳ್ತಾ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯೆಲ್ಲ ಕೊಡ್ತಾನೆ. ಅದನ್ನು ಆಧರಿಸಿ ಸಮಂತಭದ್ರ ಅನ್ನೋ ವ್ಯಕ್ತಿ ಕಲ್ಯಾಣಕಾರಕ ಅನ್ನೋ ಕೃತಿಯನ್ನು ಬರೀತಾ ಅದನ್ನು ಸಂಕ್ಷೇಪಿಸಿ ಬರೀತಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾನೆ. ಇನ್ನು ಮಧ್ಯಯುಗಕ್ಕೆ ಬಂದರೆ ತುಂಬ ಸಾಹಿತ್ಯ ಸಿಗುತ್ತೆ. ಹಿಂದಿನ ಕೃತಿಗಳಿಗೆ ಹೆಚ್ಚು ಒತ್ತನ್ನು ಕೊಡದೆ ಸಮಕಾಲೀನ ಆರೋಗ್ಯ ಸಾಹಿತ್ಯಕ್ಕೆ ನಾವು ಬಂತು ಅಂದರೆ, ಸಮಕಾಲೀನ ಆರೋಗ್ಯ ಸಾಹಿತ್ಯ ಅನ್ನೋದು ಬಹುಶಃ ಆರಂಭ ಆಗೋದು ತ್ರಿವೇಣಿಯವರಿಂದ. ತ್ರಿವೇಣಿ ಅವರು 1953ರಲ್ಲಿ ಅಪಸ್ವರ ಅನ್ನೋ ಕಾದಂಬರಿಯನ್ನು ಬರೆದಾಗ ಮೊದಲ ಬಾರಿಗೆ ಓರ್ವ ಹೆಣ್ಣು ಮಗುವಿನ ಮಾನಸಿಕ ತೊಳಲಾಟ ಏನಿದೆ ಅದನ್ನು
ಕಥೆಯ ಮೂಲಕ, ಕಥನದ ಮೂಲಕ ಎಷ್ಟು ಸೊಗಸಾಗಿ ವಿವರಿಸಿದ್ದಾರೆ ಅಂದರೆ ಜನ ಅದನ್ನು ಇಷ್ಟಪಟ್ಟು ಸ್ವೀಕರಿಸಿದ್ರು. ಅದಾದ ಮೇಲೆ ಅವರು ಮತ್ತೆ ಮನಸ್ಸಿನ ಆರೋಗ್ಯದ ಹಿನ್ನೆಲೆಯಲ್ಲಿ ಕೃತಿಗಳನ್ನು ರಚಿಸ್ತಾ ಹೋಯಿತರು. ಇತರ ಕಾದಂಬರಿಗಳಲ್ಲೂ ಸಹ ಹೆಣ್ಣಿನ ತೊಳಲಾಟವೇ ಮುಖ್ಯ ಆಗಿರೋ ಕಾರಣ ಅಲ್ಲಿಯೂ ಸಹ ಹೆಣ್ಣು ಮಗುವಿನ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಸೂಕ್ಷ್ಮಗಳನ್ನು ತಿಳಿಸುವ ಒಂದು ಪ್ರಯತ್ನವನ್ನು ಮಾಡಿದರು. ಅದಾದ ಮೇಲೆ ನಿಜವಾದ ಅರ್ಥದಲ್ಲಿ ಆರೋಗ್ಯ ಸಾಹಿತ್ಯ ಆರಂಭವಾದದ್ದು ಡಾಕ್ಟರ್ ಅನುಪಮಾ ನಿರಂಜನ ಅವರಿಂದ. 1959ರಲ್ಲಿ ಅವರು ಪ್ರಜಾಮಣಿಯಲ್ಲಿ ಒಂದು ಅಂಕಣವನ್ನು ಬರೆಯೋದಕ್ಕೆ ಶುರು ಮಾಡ್ತಾರೆ. ಪ್ರತಿ ಭಾನುವಾರ ಓದುಗರ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಈ ಒಂದು ಅಂಕಣ ತುಂಬ ಜನಪ್ರೀತಿಯನ್ನು ಗಳಿಸುತ್ತೆ. ಇದು ಬಹುಶಃ ಈ ಆರೋಗ್ಯ ಸಾಹಿತ್ಯಕ್ಕೆ, ಕನ್ನಡದಲ್ಲಿ ಆರೋಗ್ಯ ಸಾಹಿತ್ಯಕ್ಕೆ ಒಂದು ಭದ್ರವಾದ ಬುನಾದಿಯನ್ನು ಹಾಕ್ತು ಅಂತ ನಾವು ಭಾವಿಸಬಹುದು. ಅದಾದ ಮೇಲೆ ಆರೋಗ್ಯ ಕ್ಷೇತ್ರದಲ್ಲಿ ಬಹು ಒಳ್ಳೆಯ ಕೆಲಸವನ್ನು ಮಾಡಿದವರು ಅಂತ ಹೇಳ್ತಂದರೆ ಡಾಕ್ಟರ್ ಶಿವರಾಮ್ ಅವರು. ಶಿವರಾಮ್ ಅವರ ವಿಶೇಷ ಏನು ಅಂದರೆ ನವಿರು ಹಾಸ್ಯದ ಮೂಲಕವೇ, ಕಥೆಗಳ ಮೂಲಕವೇ, ಪ್ರಸಂಗಗಳ ಮೂಲಕವೇ, ರೋಗ ಚರಿತ್ರೆಗಳ ಮೂಲಕವೇ ಅನೇಕ ವಿಚಾರಗಳನ್ನು ಸೂಕ್ಷ್ಮವಾಗಿ ಮನದಟ್ಟು ಮಾಡಿಕೊಡುವ ಒಂದು ಪ್ರಯತ್ನ ಮಾಡಿದ್ರು. ಇವರು ಬರೆದಂಥ ಮನಮಂಥನ ಮತ್ತು ಮನೋನಂದನ ಕೃತಿಗಳು ಇವತ್ತಿಗೂ ಅದ್ವಿತೀಯ ಕೃತಿಗಳಾಗಿವೆ. ಅವರ ಮಗ ಆಗಿದ್ದಂಥ ಡಾಕ್ಟರ್ ಶಿವರಾಮ್ ಅವರ ಹತ್ರ ಒಂದು ಸಲ ಕೇಳಿದೆ ನಾನು, ಸರ್ ಮನಮಂಥನ ಸ್ವಲ್ಪ ಹಳೆದಾಗಲಿಲ್ವಾ ಅಲ್ಲಿರೋ ಮಾಹಿತಿ, ಯಾಕೆ ಅದನ್ನು ನೀವು ನವೀಕರಿಸಿ ಬರೆಯಬಾರ್ದು ಅಂತ ಕೇಳಿದಾಗ ಅವರೊಂದೇ ಮಾತು ಹೇಳಿದರು, ನನ್ನಿಂದ ಸಾಧ್ಯ ಇಲ್ಲ. ನಮ್ಮಪ್ಪನಿಗಿಂತ ಜಾಸ್ತಿ ಡಿಗ್ರಿಗಳನ್ನು ನಾನು ತಗೊಂಡಿದ್ದೇನೆ ನಿಜ, ಆದರೆ ನಮ್ಮಪ್ಪನಿಗೆ ಇದ್ದಂಥ ಕನ್ನಡ ಸಾಹಿತ್ಯದ ಬಗ್ಗೆ ಇದ್ದಂಥ ಒಂದು ಒಲವು ಮತ್ತು ಅಧ್ಯಾತ್ಮದ ಬಗ್ಗೆ ಅವರಿಗಿದ್ದಂಥ ಆಳವಾದ ಅನುಭವ ಏನಿದೆ, ಆ ಹಿನ್ನೆಲೆಯಲ್ಲಿ ಅವರು ಆರೋಗ್ಯ ತತ್ವಗಳನ್ನು ಹೇಗೆ ವರ್ಣಿಸಿದ್ದಾರೆ, ಆ ಮಟ್ಟಿಗೆ ನಾನು ಕೆಲಸ ಮಾಡಲಾರೆ ಅನ್ನೋ ಮಾತನ್ನು ಹೇಳಿದಾಗ ಆ ಸ್ಥಾನ ಹಾಗೇ ಉಳಿದಿದೆ. ಅವರು ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಏನೋ ವಯಸ್ಸಾದ ಮುದುಕ ಏನೋ ಮನಸ್ಸಿಗೆ ಬಂದ ಹಾಗೆ ಬರೆದಿದ್ದಾನೆ ಅಂತ ಯಾರಾದರೂ ಯುವ ವೈದ್ಯರು ಭಾವಿಸಿದ್ರೆ, ಇವತ್ತಿಗೂ ಸಹ ಅವರು ಈ ಮುದುಕ ಮಾಡಿದಂಥ ತಪ್ಪುಗಳನ್ನೆಲ್ಲ ತಿದ್ದಿ ಅವರು ಹೊಸ ಪುಸ್ತಕವನ್ನು ಬರೀಬಹುದು, ಬರೀಲಿ ಅಂತ ಆಶಿಸ್ತಾ ಇದ್ದೇನೆ ಅನ್ನೋ ಮಾತನ್ನು ಹೇಳ್ತಾರೆ. ಧನ್ಯವಾದ ಸರ್. ಎರಡನೇ ಪ್ರಶ್ನೆ ವಸುಂಧರ ಅವರಿಗೆ. ಮೇಡಮ್, ನಿಮ್ಮ ಸಾಹಿತ್ಯದಲ್ಲಾಗಲಿ ಸಾಮಾಜಿಕ ಕಾರ್ಯಗಳಲ್ಲಾಗಲಿ ಮಹಿಳಾ ಪ್ರಧಾನ ನಿಲುವು ನಿಚ್ಚಳವಾಗಿ ಕಾಣಿಸುತ್ತೆ. ಈ ವೈದ್ಯರ ಅಕ್ಷರ ಲೋಕದಲ್ಲಿ ನಿಮ್ಮ ಪ್ರಕಾರ ಮಹಿಳೆಯರ ಪಾತ್ರವೇನು? ಏನಾದರೂ ಬದಲಾವಣೆಗಳು ಆಗಬೇಕಾ? ಬದಲಾವಣೆಗಳು ಸಾಧ್ಯನಾ? ಖಂಡಿತ. ಯಾಕೆಂದರೆ ಮಹಿಳೆ ಬದುಕಿನಲ್ಲಿ ಕೂಡ ಮಹಿಳೆಯೇ ಪ್ರಧಾನವಾದ ಪಾತ್ರ. ಸೊ ನಾವೆಲ್ಲರೂ ಇಲ್ಲಿ ಕೂತ್ಕೊಂಡಿರಬೇಕು ಅಂದರೆ ಇಷ್ಟೆಲ್ಲ ಉನ್ನತ ಶಿಕ್ಷಣ ಪಡೆದು ಎಲ್ಲದಕ್ಕೂ ಕೂಡ ನಮ್ಮ ತಾಯಿ ಕಾರಣ, ಮತ್ತು ಇಡೀ ಪ್ರಕೃತಿಯನ್ನು ನಾವು ಒಪ್ಕೊಳ್ತೀವಿ ಭೂಮಿ ತಾಯಿ ಅಂತ. ಸೊ ಮೊಟ್ಟ ಮೊದಲು ನನಗನ್ಸೋದು ವೈದ್ಯ ಸಾಹಿತ್ಯ ಆರಂಭ ಆಗಿದ್ದೆ ನಮ್ಮ ಜನಪದ ಹೆಣ್ಣು ಮಗಳಿಂದ. ಆಕೆ ಹೇಳ್ತಾ ಇದ್ದಿದ್ದು ಮಗುವಿಗೆ ಹಣ್ಣು ಹಾಲಿಗಿಂತ ಬೆಣ್ಣೆ ತುಪ್ಪಕ್ಕಿಂತ ಚಂದ ಕಣೆ ತಾಯಿ ಎದೆ ಹಾಲು ಅಂತ ಹೇಳಿ. ಸೊ ಇದು ನಿಜವಾಗ್ಲೂ ಅಲ್ಲಿಂದ ಶುರುವಾಯಿತು. ಆಮೇಲೆ ಅಕ್ಕ ಮಹಾದೇವಿಯನ್ನು ನಾವು ಮರೆಯುವಂತಿಲ್ಲ. 12ನೇ ಶತಮಾನದಲ್ಲೇ ಅಕ್ಕ ಮಹಾದೇವಿ ಮೊಟ್ಟ ಮೊದಲ ಮಹಿಳಾ ವೈದ್ಯ ಸಾಹಿತಿ ಅಂತ ಹೇಳೋದಕ್ಕೆ ಬಯಸ್ತೇನೆ ನಾನು. ಯಾಕೆಂದರೆ ಆಕೆ ಹೇಳಿದಂಥದ್ದು ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿರಣ್ಣ, ಆಹಾರದಿಂ ವ್ಯಾಧಿ ಹಬ್ಬಿ ಬಲಿವುದಯ ಅಂತ ಮುಂದೆ ಹಾಗೆ ತಾಮಸ ಜ್ಞಾನ ಎಲ್ಲ ಬರುತ್ತೆ. ಸೊ ಆಕೆಗೆ ಹೇಗೆ ಈಗ ನಾವು ಡಯಾಬಿಟೀಸ್ ಇಷ್ಟು ಜಾಸ್ತಿ ಆಗಿರುವಾಗ ಈಗ ನಾವು ಹೇಳ್ತೀವಿ ಕಡಿಮೆ ತಿನ್ನಿ, ಆಮೇಲೆ ನಮ್ಮ ಆಯುರ್ವೇದದಲ್ಲಂತೂ ಹಿತಬುಕ್ ಮಿತಬುಕ್ ಋತಬುಕ್ ಅಂತ ಹೇಳ್ತೀವಿ, ಮಿತವಾದ ಆಹಾರವನ್ನು ಸೇವಿಸಿ ಆಯಾ ಋತುಮಾನಕ್ಕೆ ಅನುಗುಣವಾಗಿ ಅಂತ. ಆಗಲೇ ಅವ್ರಿಗೆ ಅಕ್ಕ ಮಹಾದೇವಿಗೆ ಅದು ಹೊಳೆದದ್ದು ಮತ್ತು ಅದನ್ನು ಪ್ರಚಾರ ಮಾಡಿದ್ದು ಕೂಡ.
ಸೊ ಅದ್ರ ಜೊತೆ ವೈದ್ಯ ಸಂಗಣ್ಣನ ವಚನಗಳು ಕೂಡ ಇವೆ. ಸೊ ಇದು ಆಮೇಲೆ ನಮ್ಮ ಆ್ಯಕ್ಚುಲಿ ಎಲ್ಲ ಮಹಿಳಾ ವೈದ್ಯರು ಬರೀಬೇಕು ನನ್ನ ಪ್ರಕಾರ. ಆದರೆ ಎಲ್ರಿಗೂ ಸಮಯದ ಕೊರತೆ ಮತ್ತು ವೃತ್ತಿ ಮತ್ತು ಕುಟುಂಬಗಳ ಜವಾಬ್ದಾರಿ ಮಧ್ಯೆ ಬರವಣಿಗೆಗೆ ಅನಿಸಿದ್ರೂ ಕೂಡ ಅವ್ರಿಗೆ ಸಮಯ ಸಿಗಲ್ಲ, ಬರೆಯೋದಕ್ಕಾಗಲ್ಲ. ನಮಗೂ ಕಷ್ಟನೇ. ಆದರೂ ನಾನು, ಪವಿತ್ರ, ನೀವು, ಆಮೇಲೆ ಇಂದಿರಾ ಅವರು ಇದ್ದಾರೆ ಇಲ್ಲಿ. ಸೊ ನಾವುಗಳೆಲ್ಲ ಹೇಗೋ ನಮಗಿಷ್ಟ, ನಮ್ಮ ಪ್ಯಾಷನ್, ಅದೊಂದು ಬದುಕಿನ ಭಾಗವಾಗಿ ತಗೊಂಡಿದ್ದೀವಿ ಬರವಣಿಗೆಯನ್ನು. ನಾವು ಸಮಯ ಮಾಡ್ಕೊಳ್ತೀವಿ ಅದಕ್ಕಾಗಿ. ನಿಜಕ್ಕೂ ಅದು ಮಾಡ್ಕೊಳ್ಳೇಬೇಕು ಪ್ರತಿಯೊಬ್ಬರು ಅಂತ ಅನಿಸುತ್ತೆ. ಈಗಾಗಲೇ ಡಾಕ್ಟರ್ ನಾ ಸೋಮೇಶ್ವರ ಅವ್ರು ಹೇಳ್ದಂಗೆ ತ್ರಿವೇಣಿಯವರು ಮತ್ತು ಡಾಕ್ಟರ್ ಅನುಪಮ ನಿರಂಜನ ಒಂದು ಹೊಸ ಆಯಾಮವನ್ನೇ ನೀಡಿದರು ವೈದ್ಯ ಸಾಹಿತ್ಯಕ್ಕೆ. ಇಡೀ ಜನರ ಬಳಿಗೆ ಅದನ್ನು ಕೊಂಡೊಯ್ದರು. ತ್ರಿವೇಣಿಯವರು ಅಲ್ಲಿವರೆಗೂ ಮನೋವೈದ್ಯಕೀಯ ವಿಷಯವನ್ನು ಅಲ್ಲಿವರೆಗೂ ಮನೇಲಿ ಯಾರಾದರೂ ಸುಮ್ಮನೆ ಅಳ್ತಾ ಕೂತ್ರೆ ಹೆಣ್ಮಕ್ಳು ಅವ್ರ ಪಾಡ್ಗವ್ರು ಇದ್ದರೆ ಅಯ್ಯೋ ಹುಚ್ಚಿ ಏನೋ ಮಾಡ್ತಾಳೆ ಅಂತ ಅದ್ರ ಬಗ್ಗೆ ಹೆಚ್ಚು ಇದು ಮಾಡ್ತಿರಲಿಲ್ಲ. ಆದರೆ ತ್ರಿವೇಣಿಯವರು ಆಕೆಯ ಮನಸ್ಸಿನ ತೊಳಲಾಟವನ್ನು ಒಂದು ಕಥೆಯ ರೂಪದಲ್ಲಿ, ಕಾದಂಬರಿ ರೂಪದಲ್ಲಿ, ಶರಪಂಜರ ಇರಬಹುದು, ಆಮೇಲೆ ಅದು ಸಿನಿಮಾ ಆಯಿತು, ಅನೇಕ ಕತೆ ಕಾದಂಬರಿಗಳನ್ನ ಬರೆದರು. ಮತ್ತು ಅನುಪಮ ನಿರಂಜನ ಅವರು ಕೂಡ ತಾಯಿ ಮಗು, ಆಮೇಲೆ ಅವರ ಅನುಭವದಲ್ಲೇ, ಅಂದರೆ ಅವ್ರ 2ನೇ ಮಗು ಹುಟ್ಟಿದಾಗ ಅವ್ರಿಗನ್ಸುತ್ತೆ ನಾನು ಬರಿಬೇಕು, ನಾ ಮಗುವನ್ನು ಹೇಗೆ ನೋಡ್ಕೊಳ್ಬೇಕು, ಮಗು ಅತ್ತಾಗ ಅಳುವಿನಲ್ಲೇ ಹಲವಾರು ವಿಧಗಳಿರುತ್ತೆ. ಅದು ಹಸಿವಾದರೆ ಒಂಥರ ಅಳುತ್ತೆ, ನಾವು ಜೊತೆಗಿರ್ಬೇಕಂದ್ರೆ ಒಂಥರ ಅಳುತ್ತೆ, ಅದಕ್ಕೇನೋ ಕಚ್ಚದಾಗಿರುವೇನೋ ನೊಣನೋ ಸೇರ್ಕೊಂಡಾಗ ಒಂಥರ ಅಳುತ್ತೆ. ಸೊ ಇದು ಅಳುವಿನ ಭಾಷೆನೇ ಒಂಥರ ತಾಯಿಗೆ ಅರ್ಥ ಆಗದೆ ಇನ್ಯಾರಿಗೆ ಅರ್ಥ ಆಗುತ್ತೆ ಹೇಳಿ. ಸೊ ಅದನ್ನು ಅವರು ತಾಯಿ ಮಗು ಬರೆದ್ರು. ಇವತ್ತು ಅದು 80-70 ಮುದ್ರಣಗಳನ್ನು ಕಂಡಿರುವಂತಹ ಕೃತಿ. ಕನ್ನಡದಲ್ಲಿ ಒಂದು ಮೈಲಿಗಲ್ಲನ್ನೇ ಸಾಧಿಸಿರುವಂತಹ ಕೃತಿ. ಆಮೇಲೆ ಶಿಶುವೈದ್ಯ ದೀಪಿಕೆ ಇರ್ಬೋದು, ದಾಂಪತ್ಯ ದೀಪಿಕೆ ಬರೆದ್ರು, ಹಲವಾರು ಕೃತಿಗಳನ್ನು. ಕೇಳು ಕಿಶೋರಿ. ಈಗ ಹೆಣ್ಣು ಮಕ್ಕಳಿಗೆ ನಾವಿವತ್ತು ಅದು ಆಪ್ತ ಸಲಹೆ ಅನ್ನೋದು ಎಷ್ಟು ಮುಖ್ಯ, ಪ್ರತಿಯೊಂದು ಶಾಲೆ ಕಾಲೇಜ್ನಲ್ಲೂ ಬೇಕು. ಹೆಣ್ಮಕ್ಳಿಗೆ, ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ನಾವು ಹೇಳಬೇಕಾಗಿರೋದು ಒಂದು ಆಪ್ತ ಸಲಹೆ ಅಂತ ಆಲೋಚನೆ ಮಾಡ್ತಿದ್ದೀವಿ. ಅದ್ರ ಆಗ್ಲೇ ಅನುಪಮ ನಿರಂಜನ ಅದನ್ನು ಯೋಚಿಸಿ ಕೇಳು ಕಿಶೋರಿ ಅನ್ನುವಂಥದ್ದನ್ನು ಬರೆದ್ರು. ಆಮೇಲೆ ದಿನಕ್ಕೊಂದು ಕತೆ, ಅದಂತೂ ಅವ್ರ ಮಗಳಿಗೆ ಹೇಳ್ತಾನೆ, ಪ್ರತಿದಿನ ಹೇಳ್ತಾ ಇದ್ದಾಗ ನಿರಂಜನ ಅವರು ಇದನ್ನು ನೀನು ಯಾಕೆ ಬರಿಬಾರ್ದು 365 ದಿನಗಳ ಕಥೆಯನ್ನು ಅಂತ ಹೇಳಿದಾಗ ದಿನಕ್ಕೊಂದು ಕತೆ ಬರೆದ್ರು. ಆಮೇಲೆ ನಾನು ಸುಮ್ಮನೆ ಲೆಕ್ಕ ಹಾಕಿದ್ರೆ ಒಂದು 50 ಜನ ಇದ್ದಾರೆ ಮಹಿಳಾ ವೈದ್ಯ ಸಾಹಿತಿಗಳು. ಅಂದರೆ ಒಂದು ಪುಸ್ತಕ ಬರೆದವರು, ಆಮೇಲೆ ಒಂದು 4-5 ಕವಿತೆ, 3-4 ಕತೆ ಹಂಗೆ ಬರೆದವರು ಕೂಡ ನಾವೆಲ್ಲ ಸೇರಿದರೆ ಒಂದು 50 ಜನ ಇದ್ದೀವಿ. ಆದರೆ ಅದರಲ್ಲಿ ನಿರಂತರವಾಗಿ ಬರಿತಾ ಇರೋರು ನಿಮ್ಮನ್ನು ಒಳಗೊಂಡಂತೆ ಸೊ ಒಂದು 15 ಜನ ನಮ್ಗೆ ಸಿಗ್ತಾರೆ. ಅಂದರೆ ಎಲ್ಲ ಪತ್ರಿಕೆಗಳು ಗಮನಿಸಿದಾಗ ಮೇಲಿಂದ ಮೇಲೆ. ಆಮೇಲೆ ನಮಗೆ ಬೇಡಿಕೆ ಇತ್ತು, ಪತ್ರಿಕೆ ಸಂಪಾದಕರು ಬರೆಸ್ಕೊಳ್ತಾರೆ, ಬರ್ಕೊಡಿ. ಯಾಕೆಂದರೆ ಹೊಸಬ್ರು ಅವ್ರಿಗೆ ಕಾಣಲ್ಲ. ನನಗೆ ಎಷ್ಟೋ ಜನ ಕೇಳ್ತಾರೆ, ಇಲ್ಲಿ ಬಹುಶಃ ಗಾಣದಾಳ್ ಶ್ರೀಕಂಠ ಅವರು ಇದ್ದಾರೆ ಅನಿಸುತ್ತೆ, ನನಗೆ ಫೋನ್ ಮಾಡಿ ಕೇಳ್ತಾರೆ, ಯಾರು ಮೇಡಮ್ ಬರೀತಾರೆ, ಹೊಸ ಲೇಖಕಿಯರು ಯಾರಿದ್ದಾರೆ. ಸೊ ನನಗೆ ಅನಿಸುತ್ತೆ ನಮ್ಮ ಬಹಳ ದೊಡ್ಡ ಜವಾಬ್ದಾರಿ ಅಂದರೆ ಪ್ರತಿಯೊಂದು ಮೆಡಿಕಲ್ ಕಾಲೇಜ್ ಆಗ್ಬೋದು, ಆಯುರ್ವೇದ, ಹೋಮಿಯೋಪತಿ ಎಲ್ಲ ಕಡೆಗೂ ವೈದ್ಯರು, ಅದರಲ್ಲೂ ಮಹಿಳಾ ವೈದ್ಯರನ್ನು ಬರವಣಿಗೆಗೆ ಪ್ರೇರೇಪಣೆ ಮಾಡೋದು, ಶಿಬಿರಗಳನ್ನು ಮಾಡೋದು ಕೂಡ ಅವಶ್ಯಕ ಅಂತ. ಮತ್ತು ಡಾಕ್ಟರ್ ಸಿ ಅನ್ನಪೂರ್ಣಮ್ಮ ಅವರನ್ನು ನಾವು ನೆನೆಸ್ಕೊಳ್ಬೇಕು. ಅವರು ನೋಡಿ ಸಂಸ್ಕೃತ, ಕನ್ನಡ, ಇಂಗ್ಲೀಷು 3ರಲ್ಲೂ ಅವರು ವಿದ್ವಾಂಸರು. ಸೊ ಅವರು ಚೆನ್ನೈನಲ್ಲಿ ಕೆಲಸ ಮಾಡಿ ಬಂದು ಸಂಸ್ಕೃತ ಗ್ರಾಮ ಮತ್ತೂರಿನಲ್ಲಿ ಅವರು ಜನಿಸಿದವರು. ಅವರು ಇಲ್ಲಿ ಚೆನ್ನೈನಲ್ಲಿ ವೃತ್ತಿ ಎಲ್ಲ ನಿರ್ವಹಿಸಿ ಆಮೇಲೆ ಕರ್ನಾಟಕಕ್ಕೆ ಬರ್ತಾರೆ. ಆಮೇಲೆ ಬರವಣಿಗೆಯನ್ನು ಆರಂಭಿಸುತ್ತಾರೆ. ಆಮೇಲೆ ಪುಂಖವಾಗಿ ಬರಿತಾ ಹೋಗ್ತಾರೆ. ಸುಮಾರು ಅವರ ಕೃತಿಗಳು ಪ್ರಕಟ ಆಗ್ತವೆ. ಆಮೇಲೆ ಡಾಕ್ಟರ್ ಲೀಲಾವತಿ ದೇವದಾಸ್ ಅವರನ್ನು ನಾವು ಮರೆಯುವಂತಿಲ್ಲ. ಅವರಂತೂ ಟೈಟ್ಲ್ಗಳು, ಅಂದರೆ ನಮಗೆ ಜನರನ್ನು, ಓದುಗರನ್ನು ಆಕರ್ಷಣೆ ಮಾಡೋದಕ್ಕೆ ನಾವು ಶೀರ್ಷಿಕೆ ಎಷ್ಟು ಮುಖ್ಯ ಅನ್ನೋಕ್ಕೆ ಆ 3 ದಿನಗಳು ಅಂತ. ಆ 3 ದಿನಗಳ ಕೂಡಲೇ ಯಾವ 3 ದಿನಗಳು ಅಂತ ಅನಿಸುತ್ತಲ್ಲ. ಸೊ ಆಮೇಲೆ ನಾನು ಗೌರಿಯ ಗರ್ಭಕೋಶ ಅಂತ, ಬರೀ ಗರ್ಭಕೋಶದ ಬಗ್ಗೆ ಅವ್ರು ಹೇಳಬೇಕಾಗಿದೆ. ಬರೀ ಗರ್ಭಕೋಶ ಅನ್ಬೋದಿತ್ತು, ಮತ್ತೊಂದು ಹೇಳ್ಬೋದಿತ್ತು. ನಾನು ಗೌರಿಯ ಗರ್ಭಕೋಶ ಅಂದರೆ ಅದೇ ಮಾತಾಡ್ತಾ ಇರೋಂಗೆ ಅವರು ಬರೆದಿರುವಂಥದ್ದಿರ್ಬೋದು. ಆಮೇಲೆ ಆಸ್ಪತ್ರೆಯಲ್ಲಿ ಹಾಸ್ಯ ಅನ್ನುವಂಥ ಕೃತಿಯನ್ನು ಕೂಡ ಬರೆದ್ರವರು. ಆಮೇಲೆ ಹಾಗೆ ಹಲವಾರು ಜನ, ನಮ್ಮ ಪದ್ಮಿನಿ ಪ್ರಸಾದ್ ಲೈಂಗಿಕ ಆರೋಗ್ಯದ ಬಗ್ಗೆ ಅಂದರೆ ಮುಕ್ತವಾಗಿ ಅವಾಗ ಮಾತಾಡೋದಕ್ಕೆ ಅವಕಾಶ ಇರಲಿಲ್ಲ. ಅಂದರೆ ಅವರು ಬರೀತಾರೆ, ಈಗಲೂ ಕೂಡ ಕಡಿಮೆನೇ ಅಂತ ಹೇಳ್ಬೋದು.
ಬಟ್ ಅದು ಲೈಂಗಿಕ ಆರೋಗ್ಯದ ಬಗ್ಗೆ ಅವರು ಕೂಡ ಭಾಳಷ್ಟು ಲೇಖನಗಳು ಪುಸ್ತಕಗಳನ್ನು ಬರಿತಾ ಹೋದರು. ಮತ್ತು ಡಾಕ್ಟರ್ ಎಚ್ ಗಿರಿಜಮ್ಮ ಅವರನ್ನು ನಾವು ಮರೆಯುವಂತಿಲ್ಲ. ಕತೆ, ಕಾದಂಬರಿಗಳು ಮತ್ತು ವೈದ್ಯ ಸಾಹಿತ್ಯದ ಮೂಲಕ ತುಂಬ ಬರೆದ್ರು. ಆಮೇಲೆ ಕಣ್ಣಿನ ಆರೋಗ್ಯದ ಬಗ್ಗೆ ವತ್ಸಲ ಅವರು ಬರೆದಿರುವಂಥದ್ದಿರ್ಬೋದು. ಆಮೇಲೆ ಅನೇಕರು, ನಮ್ಮ ಪವಿತ್ರ ಅವರ ಸೋದರಿಯರು ಇಬ್ಬರು ಇದ್ದಾರೆ, ಶುಭ್ರತಾ ಮತ್ತು ಚೈತ್ರ ಅವರು, KS ಚೈತ್ರ ಅವರು ಸೃಜನಶೀಲ ಮತ್ತು ವೈದ್ಯಕೀಯ ಬರಹಗಳೆರಡೂ ಮಾಡ್ತಾ ಇದ್ದಾರೆ. ಆಮೇಲೆ ವೀಣಾ ಭಟ್ ಅವರಿದ್ದಾರೆ, ವೀಣಾ ಎನ್ ಸುಳ್ಳಿ ಅವರಿದ್ದಾರೆ. ಹಲವಾರು ಲೇಖಕಿಯರು ಇವತ್ತು ಬರಿತಾ ಇದ್ದಾರೆ ಕತೆ, ಕವಿತೆ, ಕಾದಂಬರಿಗಳು ಎಲ್ಲವನ್ನು ಕೂಡ. ಸೊ ಇದು ಒಂದು ರೀತಿಯಲ್ಲಿ ನಿರಂತರವಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಂಗೆ ಅನಿಸುತ್ತೆ. ಆಮೇಲೆ ಯಾಕೆ ಮಹಿಳಾ ನೋಟ ಮುಖ್ಯ ಅಂತ ಹೇಳಿದ್ರೆ, ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ, ಅಂದರೆ ಒಬ್ಬ ತಾಯಿಯಾಗಿ, ಹೆಣ್ಣಾಗಿ ನಾವು ಸಮಾಜವನ್ನು, ಕುಟುಂಬವನ್ನು ಅಥವಾ ನಮ್ಮ ಸಹಜೀವಿಗಳನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಸುಲಭವಾಗಿ ಪುರುಷರಿಗೆ ಆಗಲ್ಲ. ಅದು ಅವರಿಗೆ ಅಹಂ ಅನ್ನೋದೊಂದು ಅಡ್ಡ ಬರ್ತಾ ಇರುತ್ತೆ. ನಾವು ಅಹಮ್ಮನ್ನು ಮೀರಿ ಅಂತಃಕರಣದಿಂದ ಎಲ್ಲವನ್ನು ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಪ್ರತಿಯೊಬ್ಬ, ಅಂದರೆ ಬರೀ ಮಹಿಳಾ ವೈದ್ಯರು ಮಾತ್ರ ಅಲ್ಲ, ಪುರುಷರು ಕೂಡ ಯಾರೇ ಬರೆಯೋರಾಗಲಿ ಒಂದು ಮಹಿಳಾ ನೋಟವನ್ನು ಅವರ ಬರವಣಿಗೆಯಲ್ಲಿ ಅಳವಡಿಸ್ಕೊಂಡ್ರೆ ಅದು ಅದ್ಭುತವಾದ ಬರಹವಾಗಿ ಬರುತ್ತೆ ಅಂತ ಹೇಳೋದು. ಪರ್ಸ್ಪೆಕ್ಟಿವ್ಸ್ ತುಂಬ ಮ್ಯಾಟರ್ ಆಗುತ್ತೆ ಅದಕ್ಕೆ. ಇಲ್ಲಿ ಪವಿತ್ರ ಅವರಿಗೆ ಒಂದು ಪ್ರಶ್ನೆ. ವೈದ್ಯ ವಿಜ್ಞಾನ, ಕಲೆ, ಸಾಹಿತ್ಯ, ಬರಹ ಎಲ್ಲದರನ್ನು ನಡುವಿನ ಸಂಬಂಧ, ನೀವು ಎಲ್ಲದನ್ನೂ ಮಾಡ್ಕೊಂಡು ಬಂದಿದ್ದೀರಾ. ಇವುಗಳ ನಡುವಿನ ಸಂಬಂಧದ ಬಗ್ಗೆ, ಇವೆಲ್ಲ ಸೇರಿ ಹೇಗೆ ಸಮಾಜದ ಮೇಲೆ ಒಂದು ಪ್ರಭಾವ ಬೀರುತ್ತೆ, ಇದ್ರ ಬಗ್ಗೆ ಮಾತಾಡ್ಬೋದಾ? ಇದು ವೈದ್ಯಕೀಯ ಸಾಹಿತ್ಯದ ಗೋಷ್ಠಿಯಾಗಿರೋದ್ರಿಂದ ಅದಕ್ಕೆ ಅನ್ವಯಿಸಿ ಈ ಪ್ರಶ್ನೆಗೆ ಉತ್ತರವನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ವೈದ್ಯೆಯಾಗಿ, ಯಾಕಂದರೆ ವೈದ್ಯಕೀಯ ಸಾಹಿತ್ಯದ ಗುರಿ ಏನಿದೆ ಅದು ತುಂಬ ಸ್ಪಷ್ಟ. ಈಗಷ್ಟೇ ಮಂಟಪ ಅಂಗಳದಲ್ಲಿ ನಾವು ಎಚ್ ಶಿವಪ್ರಕಾಶ್ ಅವರು ಮಾತಾಡೋದನ್ನು ನಾನು ಕೇಳಿದೆ. ಅವ್ರು ಹೇಳಿದರು, ಏನು ನಾನು ಕವಿತೆಯನ್ನು ಬರಿಬೇಕಾದ್ರೆ ನನಗೆ ಎಲ್ಲರೂ ಓದಬೇಕು ಅಂತ ಏನು ನನ್ನ ಗುರಿ ಅಲ್ಲ ಅಂತ ಅವ್ರು ಹೇಳಿದರು. ನಾನು ನನಗಾಗಿ ಬರಿತೀನಿ, ಅದನ್ನು ಸಹೃದಯರು ಮಾತ್ರ ಓದಿದರೆ ಸಾಕು ಅಂತ ಅವ್ರು ಹೇಳಿದರು. ಹಾಗೆಯೇ ನಾನೊಬ್ಬ ನೃತ್ಯ ಕಲಾವಿದೆಯಾಗಿ ಆ ಥರ ಹೇಳಬಹುದೇನೋ, ಆದರೆ ಒಬ್ಬ ವೈದ್ಯೆಯಾಗಿ ನನ್ನ ಸಾಹಿತ್ಯದ ಗುರಿ ನೇರ ಮತ್ತು ಸರಳ, ಅದು ಎಲ್ಲರನ್ನ ತಲುಪಬೇಕು. ಇಲ್ಲಿ ಸಾಹಿತ್ಯ ಅನ್ನೋದೇನಿದೆ ಅದು ನನಗೆ ಮಾಧ್ಯಮ ಮಾತ್ರ. ನಾನೊಬ್ಬ ವೈದ್ಯೆ ಪ್ರಾಥಮಿಕವಾಗಿ. ನಾನು ಎಷ್ಟೇ ಸಾಹಿತ್ಯ ಕಲೆಗಳನ್ನು ನಾನು ತುಂಬ ಚಿಕ್ಕಂದಿನಿಂದ ನಾನು ಮಾಡ್ಕೊಂಡು ಬಂದಿದ್ದರೂ ಕೂಡ, ಅದು ನನಗೆ ತುಂಬ ಪ್ರೀತಿಯ ವಿಷಯಗಳಾಗಿದ್ದರೂ ಕೂಡ, ಆರೋಗ್ಯವೇ ನಮಗೆ ತುಂಬ ಮುಖ್ಯವಾಗೋದ್ರಿಂದ ನನಗನ್ಸುತ್ತೆ ಇವೆರಡನ್ನು ನಾನು ಮಾಧ್ಯಮವಾಗಿ ಉಪಯೋಗಿಸ್ತೀನಿ. ಅಂದರೆ ಇಲ್ಲಿ ನನ್ನ ಸಾಹಿತ್ಯದ ನೇರ ಗುರಿ ಏನು, ಒಬ್ಬ ಮನುಷ್ಯನ ಮನಸ್ಸನ್ನು ತಲುಪಿ ಅವನ ಒಂದು ಆರೋಗ್ಯದ ನಡವಳಿಕೆಯಲ್ಲಿ ಕಿಂಚಿತ್ ಪರಿವರ್ತನೆಯನ್ನು ತರೋದು. ಹಾಗಾಗಿ ಉಳಿದ ಸಾಹಿತ್ಯಗಳಿಗೆ ಹಾಕುವಂತಹ ಈ ಥರ ಇರಬೇಕು ನಮ್ಮ ಓದುಗರು, ಈ ನನ್ನ ಸಾಹಿತ್ಯ ಯಾಕೆ ಎಲ್ಲ ಕಡೆ ಜನಪ್ರಿಯ ಆಗಿಲ್ಲ, ಅಥವಾ ಬುಕ್ ಇವರು ಏಜೆಂಟ್ಸು ತೊಗೊಳ್ತಾರೋ ಇಲ್ಲೋ, ಅವುಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ನಾನು ಮೌಖಿಕ ಸಾಹಿತ್ಯವನ್ನು ಕೂಡ, ಈಗ ಒಂದು ಮಾತನಾಡುವಂಥ, ಇವತ್ತು ನಾನು ಇಲ್ಲಿ ಬಂದು ಮಾತನಾಡಬೇಕಾದ್ರೂ ನನ್ನ ಗುರಿ ಏನು, ಇಲ್ಲಿಷ್ಟು ಜನರ ಜೊತೆಗೆ ನಾನು ಎಲ್ಲರಿಗೂ ನಿಮಗೆ ಇಂಥದ್ದು ನೀವನ್ನ ವಾಕಿಂಗ್ ಮಾಡಬೇಕು ಅಥವಾ ನೀವು ಈ ಥರ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಒಬ್ಬೊಬ್ಬರಿಗೆ ಹೇಳಬೇಕು ಅಂತ ನನಗಿದೆ. ಆದರೆ ಎಲ್ಲರಿಗೂ ನಾನು ಹೇಳೋದಕ್ಕೆ ಸಮಯವೂ ಇಲ್ಲ, ಅವ್ರಿಗೂ ಸಮಯ ಇರೋದಿಲ್ಲ. ಆದರೆ ಒಂದು ಲೇಖನದ ಮುಖಾಂತರ ನಾನು ಇಷ್ಟೆಲ್ಲ ಜನ ಅಲ್ಲ, ಅದಕ್ಕಿಂತ ಮತ್ತೆಷ್ಟೋ ಜನರಿಗೆ ಅದನ್ನು ತಲುಪಿಸಬಲ್ಲೆ. ಆದ್ದರಿಂದ ನಾನು ಸಾಹಿತ್ಯವನ್ನು, ನೃತ್ಯವನ್ನು ಮಾಧ್ಯಮಗಳಾಗಿ ನನ್ನ ವೈದ್ಯಕೀಯ ಸೇವೆಯ ಒಂದು ವಿಸ್ತೃತ ಭಾಗವಾಗಿ ನಾನು ಪರಿಗಣಿಸ್ತೀನಿ. ಅದು ನಾನು ನರ್ಸಿಂಗ್ ಹೋಮ್ನಲ್ಲೋ ಕ್ಲಿನಿಕಲ್ಲೋ ಕೂತ್ಕೊಂಡು ಪೇಷಂಟ್ಸನ್ನು ನೋಡ್ತೀನಿ, ಅದರದ್ದೇ ಒಂದು ವಿಸ್ತೃತ ಭಾಗವಾಗಿ ಸಮುದಾಯದಲ್ಲಿ ನೋವಿಗೆ, ಯಾಕಂದರೆ ನೋವಿಗೆ ಯಾವ ಭಾಷೆಯೇ ಸಾಲಲ್ಲ. ಈಗ ನೀವು ವರ್ಜಿನಿಯಾ ವುಲ್ಫ್ ಒಂದು ತನ್ನ ಇದರಲ್ಲಿ ಹೇಳ್ತಾಳೆ ಕೃತಿಯಲ್ಲಿ, ಶೇಕ್ಸ್ಪಿಯರ್ನ ಭಾಷೆ ಪ್ರೀತಿಯನ್ನು ತೋರಿಸೋದಕ್ಕೆ ಸಾಧ್ಯವಾಗಬಹುದು, ಅಥವಾ ದುಃಖ ಏನಾಯಿತು ಕಿಂಗ್ ಲಿಯರಿಗೆ ಅನ್ನೋದನ್ನು ತೋರಿಸೋದಕ್ಕೆ ಶಕ್ತವಾಗಬಹುದು. ಆದರೆ ಒಬ್ಬ ರೋಗಿಯ ನೋವನ್ನು ಒಬ್ಬ ವೈದ್ಯನ ಬಳಿ ಹೋಗಿ ಹೇಳಬೇಕಾದ್ರೆ ಆ ನೋವಿಗೆ ಎಷ್ಟೆಲ್ಲ ಥರದ ಭಾಷೆಗಳು, ಅದು ನೋವಿನ ಭಾಷೆ ಅಂತ ನಾವು ಅದನ್ನು ಕರಿಬೇಕಾಗತ್ತೆ. ಅದನ್ನು ಕನ್ನಡ, ಇಂಗ್ಲೀಷು, ಮರಾಠಿ ಅಂತ ನಾವು ಅದನ್ನು ವರ್ಗೀಕರಣ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಆ ನೋವಿಗೆ ನಾವು ಭಾಷೆಯನ್ನು ಹುಡುಕ್ತಾ ಹೋದಾಗ ಒಂದು ಬೇರೆ ರೀತಿಯ ಸಾಹಿತ್ಯವೇ ಸೃಷ್ಟಿಯಾಗ್ಬಿಡುತ್ತೆ. ಹಾಗಾಗಿ ಈ ನೋವು ಅನ್ನುವಂತಹ ಭಾಷೆ ನಮಗೆ ವೈದ್ಯರಿಗೆ ತುಂಬ ಹತ್ತಿರವಾದ್ದು, ಅದಕ್ಕೆ ನಾವು ಮಿಡುವಂತಹ ಮನಸ್ಸು ನಮ್ಮದು. ಹಾಗಾಗಿ ನಮ್ಮ ಬಳಿ ಒಂದು ರೋಗಿ ಬಂದಾಗ ನಾನು
ನನ್ನ ನೃತ್ಯದ ಪರಿಭಾಷೆಯನ್ನು ಬಳಸಿ ಅವನ ಮನಸ್ಸು ನಾನು ಅರ್ಥ ಮಾಡ್ಕೊಳ್ತೀನೋ, ಸಾಹಿತ್ಯದ ಕೃತಿಯೊಂದನ್ನು ಓದಿದ್ದನ್ನು ನೆನಪಿಸ್ಕೊಂಡು ಅವನನ್ನು ಅರ್ಥ ಮಾಡ್ಕೊಳ್ತೀನೋ, ಒಟ್ಟಿನಲ್ಲಿ ಆತನನ್ನು ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಈ ಕಲೆ ಸಾಹಿತ್ಯಗಳು ನಮಗೆ ಒದಗಿಸತ್ತೆ ಅನ್ನೋದು ನನಗನ್ಸುತ್ತೆ ಅದು ತುಂಬ ಮುಖ್ಯ. ಹಾಗಾಗಿ ಅದರಿಂದ ವಾಪಸ್ ಕೊಡಬೇಕಲ್ಲ, ನಾವು ಸಾಹಿತ್ಯ ಕಲೆಯಿಂದ ಪಡ್ಕೊಂಡಿದ್ದನ್ನು ಮತ್ತೊಂದಿಷ್ಟ ಆಗಿ ಅದನ್ನು ವಾಪಸ್ ಕೊಡಬೇಕಲ್ಲ. ಹಾಗೆ ಈ ಎರಡೂ ಕ್ಷೇತ್ರಗಳ ನಡುವಿನ ಒಂದು ಸೇತುವೆಗಳನ್ನು ನಿರ್ಮಿಸುವಂತಹ ಗುರುತರ ಜವಾಬ್ದಾರಿ ಅನ್ನೋದನ್ನು ನಾನು ನನ್ನ ಹೊಣೆಯಾಗಿ ನಾನು ಭಾವಿಸ್ತೀನಿ. ನಮ್ಮೆಲ್ಲರದ್ದು ಸಾಮಾಜಿಕ ಜವಾಬ್ದಾರಿ ಕೂಡ ಹೌದು. ಸಾಹಿತ್ಯದ ಮೂಲಕ ನಾವು ವೈದ್ಯ ಜ್ಞಾನವನ್ನು ಸಮಾಜಕ್ಕೆ ಮೂಡಿಸೋದು. ಈಗ ಪುನಃ ಮರಳಿ ನಮ್ಮ ತಟ್ಟಂತ ಹೇಳಿ ಸರ್ಗೆ ಒಂದು ಪ್ರಶ್ನೆ. ಇಂದಿನ ಪೀಳಿಗೆಯ ವೈದ್ಯರಲ್ಲಿ ಕನ್ನಡ ಹಾಗೂ ಸಾಹಿತ್ಯದ ಬಗ್ಗೆ ಆಸಕ್ತಿ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇಂದಿನ ಪೀಳಿಗೆಯ ವೈದ್ಯರಲ್ಲಿ ಕನ್ನಡ ಸಾಹಿತ್ಯ ಅದರ ಬಗ್ಗೆನೇ ಪ್ರಾಥಮಿಕ ಆಸಕ್ತಿ ಇಲ್ಲ. ಇನ್ನು ಆರೋಗ್ಯ ಸಾಹಿತ್ಯದ ಬಗ್ಗೆ ಪ್ರಶ್ನೆ ಕೇಳ್ತು ಅಂದರೆ ಕಕ್ಕಾಬಿಕ್ಕಿಯಾಗಿ ನಮ್ಮನ್ನೇ ನೋಡ್ತಾರೆ, ಆ ಥರದ್ದು ಒಂದು ಉಂಟಾ ಅಂತ. ಶಿಕ್ಷಣವನ್ನು ನಾವು ಆಂಗ್ಲ ಮಾಧ್ಯಮದಲ್ಲಿ, ಇಂಗ್ಲೀಷ್ ಮಾಧ್ಯಮದಲ್ಲಿ ಕೊಡ್ತಾ ಇದ್ದೇವೆ. ಅಪ್ಪ ಅಮ್ಮಂದರಿಗೆ ತಮ್ಮ ಮಕ್ಕಳು ಇಂಗ್ಲೀಷಲ್ಲಿ ಮಾತನಾಡಿದ್ರೆ ಏನೋ ಹೆಮ್ಮೆ. ತಮಗೆ ಇಂಗ್ಲೀಷ್ ಬರೆದಿದ್ದರೂ ಸಹ ಅರೆಬರೆ ಇಂಗ್ಲೀಷಲ್ಲಿ ಮಕ್ಕಳ ಜೊತೆ ಇಂಗ್ಲೀಷಲ್ಲೇ ಮಾತಾಡೋಕ್ಕೆ ಪ್ರಯತ್ನಿಸ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಕನ್ನಡದ ಬಗ್ಗೆ ಒಂದು ಅಭಿಮಾನ ಮೂಡೋದಾದರೂ ಹೇಗೆ? ಅವಕಾಶ ಸಿಕ್ಕಾಗೆಲ್ಲ ನಾನು ಹೇಳ್ತಿರ್ತೇನೆ, ಹೊಸಲನ್ನು ದಾಟಿ ಹೊರಗಡೆ ಹೋದ ಮೇಲೆ ಹೊಟ್ಟೆ ಪಾಡಿಗಾಗಿ ನೀವು ಯಾವ ಭಾಷೆಯನ್ನು ಬೇಕಾದರೂ ಬಳಸಿ, ಚಿಂತೆ ಇಲ್ಲ. ಆದರೆ ಹೊಸಲನ್ನು ದಾಟಿ ಮನೆಯೊಳಗೆ ಹೆಜ್ಜೆ ಇಟ್ಟು ಕೂಡಲೇ ನಿಮ್ಮ ಮನೆಯ ಭಾಷೆ, ಮನದ ಭಾಷೆ, ಸಾರ್ವಭೌಮ ಭಾಷೆ ಕನ್ನಡ ಆಗಬೇಕು. ನಿಮ್ಮ ಮಕ್ಕಳ ಜೊತೆ ಕನ್ನಡದಲ್ಲಿ ಮಾತನಾಡಬೇಕು. ಆ ಮಗು ತನ್ನ ಭಾವನೆಗಳನ್ನು ಕನ್ನಡದಲ್ಲಿ ಸಮರ್ಥವಾಗಿ ವ್ಯಕ್ತಪಡಿಸುವಷ್ಟು ಬೇರೆ ಭಾಷೆಗಳಲ್ಲಿ ವ್ಯಕ್ತಪಡಿಸೋಕ್ಕೆ ಆಗೋಲ್ಲ. ಅಳುವಿನ ನಾನಾ ಪರಿಭಾಷೆಯನ್ನು ಈಗಷ್ಟೇ ನಾವು ಕೇಳಿದ್ವಿ. ಹಾಗೆ ಕನ್ನಡದಲ್ಲಿ ನೀವು ಆ ಮಗು ಹೊರಡಿಸುವಂಥ ಒಂದು ನೋವಿನ ಒಂದು ಸಣ್ಣ ಸೊಲ್ಲನ್ನು ಕೇಳಿದ್ರೆ ಸಾಕು, ತಾಯಿಯ ಮನಸ್ಸು ಏನಿರುತ್ತೆ ಕರಗಿ ಹೋಗುತ್ತೆ. ಅದೇ ಇಂಗ್ಲೀಷಲ್ಲೇ ಅದನ್ನು ವ್ಯಕ್ತಪಡಿಸ್ತೇನೆ ಅಂತ ಹೋದಾಗ ಅದು ಎಲ್ಲೋ ಒಂದು ಕಡೆಗೆ ತನ್ನ ಸಂಪರ್ಕ ಮಾಧ್ಯಮ ಸಾಧ್ಯತೆ ಏನಿದೆ ಅದನ್ನು ಕಳ್ಕೊಳ್ಳುತ್ತೆ. ಹಾಗಾಗಿ ಇವತ್ತಿನ ಶಿಕ್ಷಣದಲ್ಲಿ ಕನ್ನಡಕ್ಕೆ ಅವಕಾಶ ಇಲ್ಲದೆ ಇದ್ರೂ ಕೇವಲ ನೆಪ ಮಾತ್ರಕ್ಕೆ ಇದ್ದು ನಿಜವಾದ ಭಾಷೆಯ ಒಂದು ಸ್ವಾರಸ್ಯ ಏನಿದೆ, ಸೊಗಡೇನಿದೆ ಅದನ್ನು ಕಲಿಸೋದಕ್ಕೆ ಪ್ರಯತ್ನ ಪಡದೇ ಇರೋ ಕಾರಣ, ಹುಡುಗರೆಲ್ಲ ಇಂಗ್ಲೀಷ್ ಮೂಲಕವೇ ವೈದ್ಯಕೀಯ ಶಿಕ್ಷಣಕ್ಕೆ ಬರೋ ಕಾರಣ, ಸಂಪೂರ್ಣ ವೈದ್ಯಕೀಯ ಶಿಕ್ಷಣವನ್ನು ಇಂಗ್ಲೀಷ್ ಮಾಧ್ಯಮದಲ್ಲೇ ಪಡೆಯೋ ಕಾರಣ ಅವರಿಗೆ ಬಹಳ ಬಹಳ ಕಷ್ಟವಾಗುತ್ತೆ ಕನ್ನಡದಲ್ಲಿ ಮಾತಾಡೋದಕ್ಕೆ, ಕನ್ನಡದಲ್ಲಿ ಬರೆಯೋದಕ್ಕೆ. ರೋಗಿಗಳ ಜೊತೆ ಕನ್ನಡದಲ್ಲಿ ಮಾತನಾಡೋದಕ್ಕೂ ಕಷ್ಟಪಡ್ತಾರೆ. ಅನೇಕ ಶಬ್ದಗಳನ್ನು ಬರ್ಕೋತಾರೆ ಅವರು. ಹಾಗಾಗಿ ಈ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೂ ಬೇರೆ ರಾಜ್ಯಗಳಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದವರು ಒಂದು ಪಠ್ಯವನ್ನೇ ತಂದಿದ್ದಾರೆ. ಇಂಗ್ಲೀಷ್ ಪಾರಿಭಾಷಿಕ ಶಬ್ದಗಳಿಗೆ ಕನ್ನಡದಲ್ಲಿ ಏನಂತ ಹೇಳಬೇಕು, ಇಂತಹ ಒಂದು ಪಟ್ಟಿಯನ್ನು, ಒಂದು ಪುಸ್ತಕವನ್ನು ಪ್ರಕಟಿಸುವಂಥ ದೌರ್ಭಾಗ್ಯದ ಮಟ್ಟಕ್ಕೆ ಬಂದು ನಾವು ನಿಂತಿದ್ದೇವೆ. ಯಾಕಂದರೆ ಕನ್ನಡ ಹೃದಯ ಭಾಷೆ, ಭಾವ ಭಾಷೆ ಅನ್ನೋದನ್ನು ಮರೆತು ಸಂಪೂರ್ಣ ಇಂಗ್ಲೀಷ್ಗೆ ಶರಣಾಗಿರೋ ಕಾರಣ ಈ ಒಂದು ಸಮಸ್ಯೆ ಇದೆ. ರೋಗಿಗಳ ಜೊತೆ ಆತ್ಮೀಯತೆ ಬೆರೆಸ್ಕೋಬೇಕು ಅಂದರೆ, ನಿಮ್ಮ ಮೇಲೆ ನಂಬಿಕೆ ಬರಬೇಕು ಅಂದರೆ ರೋಗಿಗೆ ಅವನಿಗೆ ಬರುವಂಥ ಭಾಷೆಯಲ್ಲಿ ಮಾತಾಡಬೇಕಾಗುತ್ತೆ. ನಾನು ಇಂಗ್ಲೀಷಲ್ಲಿ ಮಾತಾಡ್ತೇನೆ, ನೀನು ಕನ್ನಡದಲ್ಲಿ ಹೇಳು, ಇನ್ನೊಬ್ಬ ಮೂರನೇನು ಮತ್ತೇನೋ ಹೇಳ್ತಾನೆ ಅಂದರೆ ರೋಗಿಗೆ ನಿಮ್ಮ ಮೇಲೆ ನಂಬಿಕೆ ಬರೋಲ್ಲ. ನಿಮ್ಮ ಮೇಲೆ ನಂಬಿಕೆ ಬರಬೇಕಾದ್ರೆ ಪವಿತ್ರ ಅವರು ಹೇಳಿದ ಹಾಗೆ ಇಬ್ಬರಿಗೂ ಆ ಸಂಪರ್ಕ ಬೆಳೀಬೇಕಾದ್ರೆ ಆ ಭಾವ ಭಾಷೆ ಬಹಳ ಅಗತ್ಯ ಆಗುತ್ತೆ. ಅದು ಇಲ್ಲ. ಹಾಗಾಗಿ ಈಗ ಬರಿತಾ ಇರ್ತಕ್ಕಂಥ ವೈದ್ಯರಲ್ಲಿ ನೋಡ್ತು ಅಂದರೆ, ಯುವ ವೈದ್ಯರಲ್ಲಿ ಆರೋಗ್ಯ ಸಾಹಿತ್ಯವನ್ನು ರಚಿಸ್ತಾ ಇರೋರು ಬಹಳ ಬಹಳ ಅಪರೂಪ. ಒಬ್ಬರು ಇಬ್ಬರು ಸಿಗ್ತಾರೆಯೇ ಹೊರತು ಹೆಚ್ಚಿನ ಜನ ಈ ಒಂದು ಕ್ಷೇತ್ರಕ್ಕೆ ಬರೋಕ್ಕೆ ಹೋಗ್ತಾ ಇಲ್ಲ. ಅದಕ್ಕೆ ನಾನಾ ಕಾರಣಗಳನ್ನು ಕೊಡ್ತಾರೆ. ಮುಖ್ಯವಾದ ಕಾರಣ ಏನು ಅಂದರೆ ಆಸಕ್ತಿ ಇಲ್ಲದೆ ಇರೋದು. ನಾನು ಯಾಕೆ ಬರೀಬೇಕು, ಬರೆಯೋದ್ರಿಂದ ನನಗೇನು ಪ್ರಯೋಜನ,
ಈ ರೀತಿಯ ಪ್ರಶ್ನೆ ಕೇಳ್ತಾರೆ. ಆದರೆ ನಾವು ವೈದ್ಯಕೀಯ ಪ್ರತಿಜ್ಞೆಯನ್ನು ತಗೊಳ್ಳುವಾಗ ಸಾರ್ವಜನಿಕರ ಆರೋಗ್ಯದ ಹೊಣೆಯನ್ನು ನಾನು ಹೊರ್ತೇನೆ ಅಂತ ಹೇಳಿ ನಾವು ಪ್ರತಿಜ್ಞೆ ತಗೊಂಡಾಗ ಆರೋಗ್ಯ ಶಿಕ್ಷಣವನ್ನು ಕೊಡಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಅನ್ನೋದು ಆ ಪ್ರತಿಜ್ಞೆಯಲ್ಲೇ ಅಡಗಿರೋ ಕಾರಣ ಅದನ್ನು ಮರೀತಾರೆ, ಪ್ರಜ್ಞಾಪೂರ್ವಕವಾಗಿ ಮರೀತಾರೆ. ಇನ್ನು ಅನೇಕ ಜನ ಶುರು ಮಾಡ್ತಾ ಇದ್ದಾಗ ಏನಾದರೂ ರೋಗಿ ಒಂದೋ ಎರಡೋ ಹೆಚ್ಚಿನ ಪ್ರಶ್ನೆ ಕೇಳಿಬಿಟ್ರೆ ತಕ್ಷಣವೇ ತನ್ನ ಸಹಾಯಕನನ್ನು ಕರೆದು ಅದೇನೋ ಕೇಳ್ತಾರೆ ಹೇಳಪ್ಪ ಅಂತ ಹೇಳಿ ಎದ್ದು ಹೋಗ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ರೋಗಿಯ ಜೊತೆ ಆ ಆಪ್ತತೆಯನ್ನು, ನಂಬಿಕೆಯನ್ನು, ವಿಶ್ವಾಸವನ್ನು, ಪರಿಪೂರ್ಣ ಚಿಕಿತ್ಸೆಯನ್ನು ನೀಡುವ ಅವಕಾಶವನ್ನು ಗಳಿಸಬೇಕಾದ್ರೆ ಅವನಿಗೆ ಅರ್ಥವಾಗುವ ಭಾಷೆಯಲ್ಲಿ ಮಾತಾಡಬೇಕು. ಪಾರಿಭಾಷಿಕ ಪದಗಳನ್ನು ರೋಗಿಗಳ ಜೊತೆ ಮಾತಾಡುವಾಗ ಬಳಸಲೇಬಾರ್ದು. ನಾವು ಅವನ ಮಟ್ಟಕ್ಕೆ ಇಳಿದು ನಾವು ಮಾತಾಡಬೇಕೇ ಹೊರತು ಅವನು ನಮ್ಮ ಎತ್ತರಕ್ಕೆ ಏರಲಿ ಅಂತ ಭಾವಿಸೋದು ತಪ್ಪಾಗುತ್ತೆ. ಬಹಳಷ್ಟು ವೈದ್ಯರು ಇದನ್ನು ನಿರೀಕ್ಷೆ ಮಾಡ್ತಾರೆ. ಒಂದು ಸಣ್ಣ ಪರಿಕಲ್ಪನೆಯನ್ನು ಹೊಟ್ಟೆನಲ್ಲಿ ಏನಾಗಿದೆ ಅಂತ ಹೇಳೋದಕ್ಕೆ ಅವರಿಗೆ ಬರೋದಿಲ್ಲ. ತಕ್ಷಣವೇ ಒಂದು ಕನ್ನಡ ವಾಕ್ಯ ಮಾತನಾಡಿದ್ರೆ 4-5 ಇಂಗ್ಲೀಷ್ ಪದಗಳಿರುತ್ತವೆ. ಹೀಗೆ ನೀವು ಮಾತಾಡ್ತಾ ಹೋಯಿತು ಅಂದರೆ ರೋಗಿಗಳ ವಿಶ್ವಾಸ ಗಳಿಸೋದಾದರೂ ಹೇಗೆ? ಹಾಗಾಗಿ ಇವತ್ತು ಮಧ್ಯಪ್ರದೇಶ ಸರ್ಕಾರ ಮತ್ತು ಛತ್ತೀಸ್ಗಢ ಸರ್ಕಾರ ಹಿಂದಿ ಮಾಧ್ಯಮದಲ್ಲಿ MBBS ಶಿಕ್ಷಣವನ್ನು ಕೊಡಬೇಕು ಅಂತ ಹೊರಟಿದೆ. ಈಗಾಗಲೇ 2ನೇ ವರ್ಷ ನಡೀತಾ ಇದೆ. ಶಿಕ್ಷಣವನ್ನು ಈಗಾಗಲೇ ನೀಡ್ತಾ ಇದ್ದಾರೆ. ಇದನ್ನು ಕಂಡಂಥ ತಮಿಳುನಾಡು ಸರ್ಕಾರ ತಮಿಳು ಭಾಷೆಯಲ್ಲಿ, ತಮಿಳು ಮಾಧ್ಯಮದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಕೊಟ್ಟರೆ ಆಗ ಅದು ನಮ್ಮ ಸಮಾಜಕ್ಕೆ ಹೆಚ್ಚು ಉಪಯುಕ್ತವಾದೀತು ಅನ್ನೋ ಹಿನ್ನೆಲೆಯಲ್ಲಿ ಅವರು ಪ್ರಯತ್ನಿಸ್ತಾ ಇದ್ದಾರೆ. ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದಲ್ಲೂ ಈ ಬಗ್ಗೆ ಮಾತುಕತೆ ಇನ್ನೂ ಪ್ರಾರಂಭಿಕ ಮಟ್ಟದಲ್ಲಿದೆ. ಕನ್ನಡ ಮಾಧ್ಯಮದಲ್ಲಿ ನಾವು ವೈದ್ಯಕೀಯ ಶಿಕ್ಷಣವನ್ನು, MBBS ಶಿಕ್ಷಣವನ್ನು ಕೊಡಬೇಕಾ ಬೇಡವಾ ಅಂತ. ಮರಾಠಿ, ಬಂಗಾಳಿ ಎರಡೂ ರಾಜ್ಯಗಳು ತಮ್ಮದೇ ಆದ ಭಾಷೆಯಲ್ಲಿ ಆರೋಗ್ಯ ಶಿಕ್ಷಣವನ್ನು ಕೊಡೋದಕ್ಕೆ ಮತ್ತು ಮುಖ್ಯವಾಗಿ ವೈದ್ಯಕೀಯ ಶಿಕ್ಷಣವನ್ನು ಕೊಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಒಂದು ಸತ್ಯ ಹೇಳಬೇಕಾದರೆ ಭಾರತೀಯ ಭಾಷೆಗಳಲ್ಲಿ ಅತ್ಯುನ್ನತವಾದ ಆರೋಗ್ಯ ಸಾಹಿತ್ಯ ಯಾವ ಭಾಷೆಯಲ್ಲಿ ಸಿಗುತ್ತೆ ಅಂದರೆ ಅದು ಮರಾಠಿಯಲ್ಲಿ ಸಿಗುತ್ತೆ, ಬಂಗಾಳಿಯಲ್ಲಿ ಸಿಗುತ್ತೆ, ಆನಂತರ ಕನ್ನಡ, ಆನಂತರ ಮಲಯಾಳ. ನಾವು ಮಾಡಿರುವ ಸಾಧನೆ ಕಡಿಮೆ ಏನೂ ಅಲ್ಲ, ಒಪ್ಕೋತೇನೆ, ಆದರೆ ಸಾಲದು. ಇನ್ನೂ ಹೆಚ್ಚಿನದನ್ನು ಮಾಡಬೇಕಾಗಿದೆ ನಾವು. ಆದರೆ ಮಾಡೋದಕ್ಕೆ ಮನಸ್ಸು ಮಾಡಬೇಕಷ್ಟೆ. ಬಹಳ ದಿನಗಳಿಂದ ಒಂದು ಬೇಡಿಕೆ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದ ಜೊತೆ ಜನಪ್ರಿಯ ಆರೋಗ್ಯ ಸಾಹಿತ್ಯವನ್ನು ರಚಿಸುವಂಥ ಒಂದು ಡಿಪ್ಲೊಮೊ ನೀವು ದಯವಿಟ್ಟು ಆರಂಭಿಸಿ. ವೈದ್ಯರು ಮಾತ್ರ ಅಲ್ಲ, ಪತ್ರಕರ್ತರೂ ಸಹ ಆ ಒಂದು ಪದವಿಗೆ ಸೇರಿಕೊಂಡ್ರೆ ಏನು ಹೇಳಬೇಕು, ಏನು ಹೇಳಬಾರ್ದು, ಯಾವುದನ್ನು ಹೇಗೆ ಹೇಳಬೇಕು, ಎಷ್ಟು ಹೇಳಬೇಕು, ಈ ಒಂದು ಸ್ಪಷ್ಟ ಪರಿಕಲ್ಪನೆ ಬರಬೇಕಾದರೆ ಅವರಿಗೆ ಆರೋಗ್ಯ ಸಾಹಿತ್ಯದ ಪ್ರಾಥಮಿಕ ಮಾಹಿತಿಗಳು ಗೊತ್ತಿರಬೇಕು ಅವರಿಗೆ. ಖಂಡಿತ ಸರ್, ಖಂಡಿತ. ಮೇಡಮ್, ನೀವು ಆಯುರ್ವೇದಿಕ ಪಂಡಿತೆಯೂ ಹೌದು. ಸೊ ನಿಮ್ಮಲ್ಲಿ ಏನು ನಾನು ಕೇಳ್ಕೊಳ್ಳೋದು ಅಂದರೆ, ಜನರಲ್ಲಿ ಈ ವೈದ್ಯ ಸಾಹಿತ್ಯ, ಆಯುರ್ವೇದ ವೈದ್ಯರ ಕೊಡುಗೆ ಏನಿದೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ, ಬಿಕಾಸ್ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಆಗಲಿ. ಇದಕ್ಕೆ ಮುಂಚೆ ನಾನು ಈಗ ಪತ್ರಕರ್ತರ ಬಗ್ಗೆ ಹೇಳಿದರು. ಇಲ್ಲಿ ಡಾಕ್ಟರ್ ಆರ್ ಪೂರ್ಣಿಮಾ ಇದ್ದಾರೆ, ಉದಯವಾಣಿ ಸಂಪಾದಕೀಯ ಕಾರ್ಯನಿರ್ವಹಿಸಿದವರು. ಅವರು ನಮ್ಮನ್ನೆಲ್ಲ ಬೆಳೆಸಿದವರಲ್ಲಿ ಅವರು ಕೂಡ ಒಬ್ಬರು. ನಮ್ಮನ್ನು ಅಂದರೆ ಒಟ್ಟು ವೈದ್ಯ ಸಾಹಿತ್ಯ ಅಂದರೆ ಆರೋಗ್ಯ ಸಾಹಿತ್ಯ ಜನರಿಗೆ ಹೇಗೆ ಯಾಕೆ ಬೇಕು, ಲೈಂಗಿಕ ಆರೋಗ್ಯದ ಬಗ್ಗೆ ನಾನಾಗಲೇ ಪದ್ಮಿನಿ ಪ್ರಸಾದ್ ಅವರದು ಮೊಟ್ಟ ಮೊದಲ ಅಂಕಣ ಶುರು ಮಾಡಿಸಿದ್ದೆ. ಅವರು ಅನೇಕ ಲೇಖಕಿಯರನ್ನ ಬೆಳೆಸಿದವರು. ಮತ್ತು ಇಲ್ಲಿ ಆಯುರ್ವೇದ ವೈದ್ಯರು ಡಾಕ್ಟರ್ VL ಲಕ್ಷ್ಮಣ್ ಇದ್ದಾರೆ, ಇವತ್ತು ಕಥೆಗಾರರಾಗಿ ಗುರುತಿಸಲ್ಪಟ್ಟಿದ್ದಾರೆ. ಹಾಗೆ ಡಾಕ್ಟರ್ ನೀರಜಾ ಅವರಿದ್ದಾರೆ, ಅವರು ಕೂಡ ಲೇಖಕಿಯಾಗಿ ಗುರುತಿಸಲ್ಪಟ್ಟವರು. ಆಗಲೇ ಹೇಳ್ದಂಗೆ ಸೋಮೇಶ್ವರ ಅವರು ಶ್ರೀಧರ ಭಟ್ಟನಿಂದ ಆರಂಭ ಆಗಿ ಕಲ್ಯಾಣಕಾರಕ ಮತ್ತೊಂದು, ಮತ್ತು ಕುಮುದೇಂದು ಮುನಿಯ ಸಿರಿಭೂವಲಯ, ಅದು ಕೂಡ ಬಹಳ ಮಹತ್ವದ ಗ್ರಂಥ, ಪ್ರತಿ ಮನೆಯಲ್ಲೂ ಇರಬೇಕಾದಂಥದ್ದು. ಅದರಲ್ಲಿ ವೈದ್ಯಕೀಯ ಮಾತ್ರ ಅಲ್ಲ, ವಿಜ್ಞಾನ, ಗಣಿತ, ತರ್ಕಶಾಸ್ತ್ರ, ಯಾವ ವಿಷಯ ಬೇಕೋ ಎಲ್ಲವೂ ಕೂಡ ಒಂದು ಇಡೀ ಪುಸ್ತಕದಲ್ಲೇ ಸಿಗುತ್ತೆ. ಮತ್ತು ಹಾಗೆಯೇ ನಮ್ಮಲ್ಲಿ ಮೊದಲು ಸಂಸ್ಕೃತದಲ್ಲಿ ಅಷ್ಟಾಂಗ ಸಂಗ್ರಹ ಇರ್ಬೋದು, ಸುಶ್ರುತ ಸಂಹಿತೆ, ಚರಕ ಸಂಹಿತೆ, ಇವೆಲ್ಲ ಇದರಲ್ಲಿ ಸಂಸ್ಕೃತದಲ್ಲಿದ್ದಂಥದ್ದು. ಅದನ್ನು ಕನ್ನಡಕ್ಕೆ ತಂದವರಲ್ಲಿ
ತುಂಬ ಜನ ಲೇಖಕರಿದ್ದಾರೆ. ಡಾಕ್ಟರ್ ಎಲ್ ಎನ್ ಭಟ್ಟಾಚಾರ್ಯ ಅಂಥೇಳಿ, ಅವರು ನಮಗೆ ಟೆಕ್ಸ್ಟ್ ಬುಕ್ ಕೂಡ ಇತ್ತು. ಅದು ನಾವು ಕನ್ನಡ ಮಾಧ್ಯಮದಲ್ಲೇ ಆಯುರ್ವೇದ ಪದವಿಯನ್ನು ಓದಿದ್ದು. 2 ಆಪ್ಷನ್ ಇತ್ತು ನಮಗೆ, ಕನ್ನಡ ಅಥವಾ ಇಂಗ್ಲೀಷನ್ನು ತಗೊಳ್ಬೋದು. ನಾನು ಕನ್ನಡವನ್ನೇ ಆಯ್ಕೆ ಮಾಡಿಕೊಂಡಿದ್ದು. ಸೊ ಹಾಗಾಗಿ ಮತ್ತೆ ಇವರು ಡಾಕ್ಟರ್ KR ಶ್ರೀಕಂಠಮೂರ್ತಿ ಅಂತ ಆಯುರ್ವೇದ ಇತಿಹಾಸವನ್ನು ಬರೆದವರು. ಅಂದರೆ ಆರಂಭದಿಂದ ಇಲ್ಲಿಯವರೆಗಿಂದು ಅದು ಇಂಗ್ಲೀಷ್ನಲ್ಲಿ ಬಹಳ ದೊಡ್ಡ ಪುಸ್ತಕ. ಇವತ್ತು ಕೂಡ ಅದು ಅನೇಕರಿಗೆ ಅದರಲ್ಲಿ ಒಂದು ರೆಫರೆನ್ಸ್ ಬುಕ್ ಆಗಿ ಇರುವಂಥದ್ದು. ಆಮೇಲೆ ಪಂಡಿತ ಭೀಮರಾಯರು ಅಂತ, ಅವರು ಚಾಮರಾಜ ಇವ್ರಿಗೆ ಒಡೆಯರಿಗೆ ಅವರು ವೈದ್ಯರಾಗಿದ್ದರು, ಖಾಸಗಿ ವೈದ್ಯರಾಗಿದ್ದರು. ಈಗ ಹೇಗೆ ಕರೋನಾ ಟೈಮಲ್ಲಿ ನಮಗೆ ಎಷ್ಟು ಗಲಿಬಿಲಿ ಆಯಿತು ವೈದ್ಯರಿಗೆ, ರೋಗಿಗಳಿಗೆ, ಇಡೀ ಪ್ರಪಂಚನೇ ಪರದಾಡಿದ್ವಿ. ಸೊ ಆಗ ಕಾಲರಾ ಬಂದಾಗ ಮೈಸೂರಿನಲ್ಲಿ, ಆಗ ಇವರು ಪಂಡಿತ ಭೀಮರಾಯರು ತುಂಬ ಕಾಲರ ಬಗ್ಗೆ ಅವರು ನಮ್ಮ ಆಯುರ್ವೇದ ಔಷಧಿಗಳನ್ನ, ಗಿಡಮೂಲಿಕೆಗಳನ್ನು ಮತ್ತು ಮನೆಯಲ್ಲಿ ಹೇಗೆ ಸ್ವಚ್ಛತೆಯನ್ನು ಕಾಪಾಡೋದು ಇದ್ರ ಬಗ್ಗೆ ಅವರು ಸ್ವತಃ ಪ್ರಯೋಗ ನಡೆಸಿ ರಿಸರ್ಚ್ ಮಾಡಿ ಬ್ರಿಟಿಷ್ ಅಧಿಕಾರಿಗಳಿಗೆ ಪತ್ರ ವ್ಯವಹಾರ ಮಾಡಿ ಮತ್ತು ಮಹಾರಾಜರ ಪರ್ಮಿಷನ್ನು ಪಡೆದು ಅವರು ಕೆಲವು ಔಷಧಿಗಳನ್ನ ತಯಾರು ಮಾಡ್ತಾರೆ ಮತ್ತು ಕೆಲವು ಪುಸ್ತಕಗಳನ್ನು ಬರೀತಾರೆ. ಸೊ ಅದು ಇವತ್ತು ಕೂಡ ಕಾಲರ ಕಾಯಿಲೆ ತಡೆಗಟ್ಟೋದಕ್ಕೆ ಇವತ್ತು ಅದನ್ನು ಮಾರ್ಗದರ್ಶನ ಹಲವಾರು ಇದರಲ್ಲಿ ಕೈಪಿಡಿಗಳಲ್ಲಿ ಬಳಕೆ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದಲ್ಲದೆ ಆದ್ಯ ಅನಂತಾಚಾರ್ಯ ಅನ್ನೋರು, ಸೊ ಹಲವಾರು ವೈದ್ಯರು ನಮ್ಮ ಆಯುರ್ವೇದವನ್ನು ಪ್ರಚುರಪಡಿಸಿದವರಲ್ಲಿ ಬಹಳ ಪ್ರಮುಖರು. ಪಂಡಿತ್ ತಾರಾನಾಥರು, ಸೊ ಅವರು ಪ್ರೇಮಾಯತನ ಆಶ್ರಮವನ್ನೇ ಆರಂಭಿಸಿದರು. ಮತ್ತು ಇದು ಕಾಮ ಮತ್ತು ಪ್ರೇಮದ ಬಗ್ಗೆ, ಅಂದರೆ ಅದಕ್ಕಿರುವ ಡಿಫರೆನ್ಸನ್ನು ಮತ್ತು ಕಾಮದ ಬಗ್ಗೆ ಮೊದಲು ಲೈಂಗಿಕತೆ ಬಗ್ಗೆ ಅವರು ಒಂದು ಪತ್ರಿಕೆಯನ್ನು ಕೂಡ ಹೊರತಂದರು ಮತ್ತು ಪುಸ್ತಕಗಳನ್ನು ರಚಿಸಿದರು. ಡಾಕ್ಟರ್ ಎಂ ಗೋಪಾಲಕೃಷ್ಣರಾಯರು, ಡಾಕ್ಟರ್ ಎನ್ ಅನಂತರಾಮನ್ ಅವರು, ಡಿ ವಿ ರಾವ್, ದೊಡ್ಡೇರಿ ವೆಂಕಟಗಿರಿರಾವ್ ಕೂಡ ನಮ್ಮ ಕನ್ನಡ ನಾಡಿನ ಬಹಳ ಮಹತ್ವದ ಲೇಖಕರು. ಅವರು ಕೂಡ ಆಯುರ್ವೇದ ವೈದ್ಯರು. ಮೊಗಸಾಲೆ ಕಾಂತಾವರ ಕನ್ನಡ ಸಂಘದ ಮೂಲಕ ಇಡೀ ಕರ್ನಾಟಕದ ಎಲ್ಲ ಸಾಹಿತಿಗಳನ್ನು ಅಲ್ಲಿಗೆ ಕರೆಸ್ತಾರೆ, ಗ್ರಾಮೀಣ ಪ್ರದೇಶಕ್ಕೆ ಕರೆಸಿ ಅವ್ರಿಗೆ ಅನೇಕರನ್ನು ಗೌರವಿಸಿದ್ದು, ಪುಸ್ತಕಗಳನ್ನು ಹೊರತರೋದು. ಸೊ ಅವರು ಕೂಡ ಆಯುರ್ವೇದ ವೈದ್ಯರು. ಆಮೇಲೆ ಡಾಕ್ಟರ್ VR ಪದ್ಮನಾಭರಾವ್ ಅಂಥೇಳಿ, ಆಮೇಲೆ ಡಾಕ್ಟರ್ ಎನ್ ರಾಘವೇಂದ್ರ ಅಂಥೇಳಿ ಹಲವಾರು ಜನ ಇದ್ದಾರೆ. ಬಟ್ ಇಲ್ಲೂ ಕಡಿಮೆ, ನಾವು ಎಣಿಸಿ ನೋಡಿದರೆ ಒಂದು 20-25 ಜನ ಮಾತ್ರ ನಮಗೆ. ನಡಿಬೈಲು ಉದಯಶಂಕರ್, ಡಾಕ್ಟರ್ ಕೆ ಪೂರ್ಣಿಮಾ ಭಟ್ ಇದ್ದಾರೆ, ಮತ್ತು ಪೂರ್ಣಿಮಾ ಕೋಡೂರು ಇದ್ದಾರೆ. ಸೊ ಇಷ್ಟೆಲ್ಲ ಇದ್ದರೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಯುರ್ವೇದ ವೈದ್ಯರು ಕೂಡ ಬರವಣಿಗೆಯಲ್ಲಿ ತೊಡಗಿಕೊಳ್ಬೇಕು, ಅದಕ್ಕೆ ಬರಬೇಕು ಅಂತ ಹೇಳಿ ನಾನು ಹೇಳ್ತೇನೆ. ಧನ್ಯವಾದ ಮೇಡಮ್. ಪವಿತ್ರ ಅವರಿಗೆ ಮುಂದಿನ ಪ್ರಶ್ನೆ. ಇಂದಿನ ಡಿಜಿಟಲ್ ಯುಗದಲ್ಲಿ ವೈದ್ಯಕೀಯ ಮಾಹಿತಿ ಅನ್ನೋದು ಮಹಾಪೂರವಾಗಿ ಹರಿದು ಬರ್ತಿದೆ. ಆಲ್ಮೋಸ್ಟ್ ಲೈಕ್ ಎನ್ ಎರಾ ಆಫ್ ಎಕ್ಸೆಸ್ ಅಂತ ಹೇಳ್ತೀವಿ. ಈ ರೀತಿಯಲ್ಲಿದ್ದಾಗ ವೈದ್ಯಕೀಯ ಸಾಹಿತ್ಯದ ಪ್ರಸ್ತುತತೆ ಎಷ್ಟು ಉಳಿದಿದೆ, ರೆಲೆವೆನ್ಸ್ ಎಷ್ಟು ಉಳಿದಿದೆ? ಈ ಪರಿಸ್ಥಿತಿಯಲ್ಲಿ ವೈದ್ಯ ಸಾಹಿತಿಗಳ ಮುಂದಿರುವ ಪ್ರಕಟಣೆಯ ಸವಾಲುಗಳೇನು? ವೈದ್ಯಕೀಯ ಸಾಹಿತ್ಯ ಅಂತಂದರೆ ಕೇವಲ ರೋಗವೊಂದರ ಮಾಹಿತಿ ಅಂತ ನಾವು ಅಂದ್ಕೊಂಡ್ರೆ ಆವಾಗ ನೀವು ಹೇಳಿದಂತಹ ಪ್ರಸ್ತುತತೆಯ ಪ್ರಶ್ನೆ ಬರುತ್ತೆ. ಯಾಕಂದರೆ ಒಂದು ಫ್ಯಾಕ್ಟ್ ಶೀಟನ್ನು ನಾವು ಇಂಗ್ಲೀಷ್ನಲ್ಲಿ ಓದ್ಬಿಡ್ಬೋದು, ಅದನ್ನೇ ಗೂಗಲ್ ಟ್ರಾನ್ಸ್ಲೇಟರ್ ಹಾಕಿ ಒತ್ತಿದ್ರೆ ಆಯಿತು, ಅದು ಕನ್ನಡದ ಅವತರಣಿಕೆ ಬಂದುಬಿಡುತ್ತೆ. ಹಾಗಿರ್ಬೇಕಾದ್ರೆ ಯಾಕೆ ವೈದ್ಯರು, ಈಗ ಅವರೆಲ್ಲ ಹೇಳಿದ್ರಲ್ಲ, ವೈದ್ಯರು ಬರಿತಾ ಇಲ್ಲ, ಅವ್ರು ಕನ್ನಡದ ಬಗ್ಗೆ ಆಸಕ್ತಿ ಬೆಳೆಸ್ಕೋಬೇಕು, ಕನ್ನಡ ಓದಬೇಕು, ಕನ್ನಡದಲ್ಲಿ ಬರೀಬೇಕು ಅಂತೆಲ್ಲ ಹೇಳಿದ್ರಲ್ಲ, ಆವಾಗ 50 ಜನ ಏನೋ 50 ಜನನೂ ಬೇಡ, ಒಬ್ಬರು ಬೇಕಾಗಿಲ್ಲ, ನಾವೇ ಟ್ರಾನ್ಸ್ಲೇಟ್ ಮಾಡ್ಕೊಂಡ್ಬಿಡ್ಬೋದು ಅಂತ ಅನಿಸುತ್ತೆ. ಆದರೆ ವೈದ್ಯಕೀಯ ಸಾಹಿತ್ಯವಾಗಲಿ ಯಾವುದೇ ಸಾಹಿತ್ಯವಾಗಲಿ ಅಷ್ಟು ಸರಳವಲ್ವಲ್ಲ. ವೈದ್ಯಕೀಯ ಸಾಹಿತ್ಯ ಸೃಜನಶೀಲವೇ ಅಲ್ವೇ ಅನ್ನುವಂತಹ ಮಾತು ಬರುತ್ತಲ್ಲ, ಅಲ್ಲಿ ಇದನ್ನು ನಾವು ಅನ್ವಯಿಸಬೇಕು. ಯಾವುದೇ ಒಬ್ಬ ವೈದ್ಯ ಬರೆದಂತಹ ಏನು ಲೇಖನ ಇರುತ್ತೆ ಅದು ಕೇವಲ ಮಾಹಿತಿಯನ್ನು ಮಾತ್ರ ಒಳಗೊಂಡಿರಲ್ಲ, ಅದು ಅನುಭವ. ಈಗ ನಮ್ಮ ಅಭಿನಯದಲ್ಲಿ ನಾವು ಸಾತ್ವಿಕ ಅಭಿನಯ ಅನ್ನೋದನ್ನು ಮಾತನ್ನು ಬಳಸ್ತೀವಿ. ಅಂದರೆ ಒಬ್ಬ ತುಂಬ ಅದ್ಭುತ ಕಲಾವಿದೆ ಬಂದು ಕುತ್ಕೊಳ್ಳಿ ಅಂತ ಅಂದರೆ ಆ ತಕ್ಷಣಕ್ಕೆ ಅದರಲ್ಲಿ ಇಷ್ಟೇ ಕುತ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂತ ಅನಿಸ್ಬೋದು. ಆದರೆ ಅದ್ರ ಹಿಂದೆ ಆಕೆಯ ಅನುಭವ, ಆಕೆ ಮುಖದಲ್ಲಿ ಹಾವಭಾವದಲ್ಲಿ ಎಷ್ಟು ರೀತಿಯ ಭಾವದಲ್ಲಿ ಅದನ್ನು ತರ್ತಾಳೆ ಅನ್ನೋದು ಮುಖ್ಯ ಆಗುತ್ತಲ್ಲ. ಅದೇ ರೀತಿ ಒಬ್ಬ ಪರಿಣತ ವೈದ್ಯ ಒಂದು ಮಾಹಿತಿಯನ್ನು ಜನರಿಗೆ ತಲುಪಿಸ್ಬೇಕಾದ್ರೆ ಆತನ ಅನುಭವದ ಸಾರ, ಜ್ಞಾನದ ಸಾರ, ತನ್ನ ಸಹೋದ್ಯೋಗಿಗಳೊಂದಿಗೆ ಕಂಡುಕೊಂಡಂತಹ ಎಷ್ಟೋ ವಿಷಯಗಳು, ರೋಗಿಗಳ ಅನುಭವಗಳು, ತನ್ನ ಅನುಭವಗಳು, ಇವೆಲ್ಲವನ್ನು ಸೇರಿ ಆ ವೈದ್ಯಕೀಯ ಲೇಖನದಲ್ಲಿ ತರಬೇಕಾಗತ್ತೆ. ಹಾಗಾಗಿ ನೀವು ಹೇಳುವಂತಹ ಡಿಜಿಟಲ್ ಯುಗದ ಸವಾಲನ್ನು ನಾನು ವೈಯಕ್ತಿಕವಾಗಿ ಅದು ಒಂದು ಅವಕಾಶ ಅಂತ ನೋಡ್ತೀನಿ.
ಅಂದರೆ ಈಗ ತುಂಬ ಜನ ಹೇಳ್ತಾರೆ ಈಗೇನು ಬರೆಯೋದು, ಎಲ್ಲದರಲ್ಲೂ ಬಂದ್ಬಿಟ್ಟಿದೆಯಲ್ಲ, ಎಲ್ಲದರಲ್ಲೂ ಸಿಗತ್ತೆ ಈ ಮಾಹಿತಿ, ಯಾಕೆ ಬರಿಬೇಕು, ಅಥವಾ ಕಾಪಿ ಪೇಸ್ಟ್ ಮಾಡೋದಕ್ಕೆ ಯಾತಕ್ಕೆ, ಅಥವಾ ಕಟ್ ಪೇಸ್ಟ್ ಮಾಡೋದಕ್ಕೆ ಯಾತಕ್ಕೆ ಅಂತಂದರೆ ಆ ರೀತಿ ಅಲ್ಲದಂತಹ ಸಾಹಿತ್ಯವನ್ನು ಸೃಷ್ಟಿಸೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಪರಿಣತ ವೈದ್ಯ ಸಾಹಿತಿಗಳು ಒಂದು ಸವಾಲಾಗಿ ತೆಗೆದುಕೊಳ್ಬೇಕು. ಅಂದರೆ ಈಗ ಆಲ್ರೆಡಿ ಬರೆದಿದ್ದೀವಪ್ಪ ನಾವು, ಈಗ ಗೀಳು ಕಾಯಿಲೆ ಬಗ್ಗೆ ತುಂಬ ಬರೆದುಬಿಟ್ಟಿದ್ದೀನಿ, ನಾನು ಜ್ವರದ ಬಗ್ಗೆ ತುಂಬ ಬರೆದುಬಿಟ್ಟಿದ್ದೀನಿ, ಈಗ ಇನ್ನೇನು ಬರೆಯೋಕ್ಕಿದೆ ಅಂತಂದರೆ ಅದನ್ನು ಹೊಸ ರೀತಿಯಲ್ಲಿ ಬರೆಯೋದು ಹೇಗೆ, ಅದನ್ನು ಎಷ್ಟು ರೀತಿಯ ರೋಗಿಯ ಅನುಭವಗಳನ್ನು ದಾಖಲಿಸಬಹುದು, ಯಾವ ಸಾಹಿತ್ಯ ರೋಗಿಯ ಅನುಭವ ಸಾಹಿತ್ಯ ಕಥಾನಕಗಳು ಬಂದಿದೆ, ಆತ್ಮಕಥಾನಕಗಳು ಏನು ಬಂದಿದೆ, ಇವೆಲ್ಲವನ್ನು ಸೇರಿ ನಾನು ಒಂದು ಲೇಖನವನ್ನು ಬರೆಯುವಂತಹ ಒಂದು ಸವಾಲನ್ನು, ಒಂದು ಅವಕಾಶವನ್ನು ಈ ಪ್ರಸ್ತುತತೆ ನೀಡಿದೆ. ಹಾಗಾಗಿ ಡಿಜಿಟಲ್ ಯುಗದಲ್ಲೂ ಕೂಡ ಇದು ವೈದ್ಯಕೀಯ ಸಾಹಿತ್ಯ ಪ್ರಸ್ತುತವೇ, ಯಾವುದೇ ಸಾಹಿತ್ಯವೂ ಪ್ರಸ್ತುತವೇ. ಯಾಕೆ ಮತ್ತೆ ನಾನು ಹೇಳಿದಾಗೆ ನೃತ್ಯ ಸಾಹಿತ್ಯಗಳನ್ನು ಮಾಧ್ಯಮವಾಗಿ ವೈದ್ಯಕೀಯ ಅರಿವಿನಲ್ಲಿ ನಾವು ಬಳಸ್ಕೊಂಡ ಹಾಗೆ ಡಿಜಿಟಲ್ ಮಾಧ್ಯಮವನ್ನು ನಾವು ಒಂದು ಮಾಧ್ಯಮವಾಗಿ ಬಳಸ್ಕೊಳ್ಬಹುದು. ಹಾಗಾಗಿ ಹೆಚ್ಚು ಜನರನ್ನು ನಾವು ತಲುಪಬಹುದು. ಹಾಗಾಗಿ ಪ್ರಕಟಣೆಯ ಸವಾಲುಗಳು, ಹೇಗೆ ಪ್ರಕಟಣೆಯ ಒಂದು ಕ್ಷೇತ್ರ ಇದರಿಂದ ನರಳುತ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಲೇ ಇದ್ದೀವಿ. ಆದರೆ ಹಾಗೇನೆ ಓದುಗರು ಜಾಸ್ತಿ ಆಗಿದ್ದಾರೆ ಕೂಡ ಮತ್ತೊಂದು ರೀತಿಯಲ್ಲಿ. ಆದ್ದರಿಂದ ಅದು ಯಾವುದನ್ನು ಒಂದು ಪರಿವರ್ತನೆ ಅನ್ನುವಂಥದ್ದು ಜಗದ ನಿಯಮ. ಹಾಗಾಗಿ ಅಯ್ಯೋ ಎಲ್ಲದೂ ನಿಂತ ನೀರ ಹಾಗೆ ಇರಬೇಕು ಅಂತ ನಾವು ಅಪೇಕ್ಷೆ ಪಟ್ಟರೆ ಅದು ಸಾಧ್ಯವೂ ಅಲ್ಲ, ಸಾಧುವೂ ಅಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಆ ಪರಿವರ್ತನೆಯ ಜೊತೆಗೆ ಹೊಸ ಹೊಸ ರೀತಿಯಲ್ಲಿ ನಾವು AI-ಕ್ಕಿಂತ ಸ್ಮಾರ್ಟ್ ಆಗುವಂಥ, ನಮ್ಮ ಸ್ಮಾರ್ಟ್ ಫೋನ್ಗಳಿಗಿಂತ ನಾವು ಸ್ಮಾರ್ಟ್ ಆಗೋದಕ್ಕೆ ನಾವು ಪ್ರಯತ್ನಿಸಿದ್ರೆ ಅದು ಒಂದು ವಿಸ್ತೃತವಾದ ಅಗಾಧವಾದ ಅವಕಾಶ ಆಗತ್ತೆ ಅಂತ ನನಗನ್ಸುತ್ತೆ. ಖಂಡಿತ. ಈಗೊಂದು ಕಟ್ಟಕಡೆಯ ಪ್ರಶ್ನೆ ಮೂವರಿಗೂ ಸೇರಿ ಕೇಳ್ತೀನಿ, ಯಾರಿಗೆ ಸಂಕ್ಷಿಪ್ತವಾಗಿ ಉತ್ತರ ಕೊಡೋಕ್ಕಾಗುತ್ತೋ ಕೊಟ್ಬೇಡಿ. ವೈದ್ಯರ ಅಕ್ಷರ ಲೋಕ ಇದು ಇನ್ನಷ್ಟು ಸಮೃದ್ಧವಾಗಲು ನಿಮ್ಮ ಸಲಹೆ ಸೂಚನೆಗಳಿಂದ. ವೈದ್ಯ ಸಾಹಿತ್ಯ ಮತ್ತಷ್ಟು ಸಮೃದ್ಧವಾಗಬೇಕಾದರೆ ವಿದ್ಯಾರ್ಥಿಗಳಾಗಿರೋವಾಗಲೇ ಅವರಿಗೆ ಕನ್ನಡದ ಬಗ್ಗೆ, ಲೇಖನಗಳ ಬಗ್ಗೆ, ರೋಗಿಗಳ ಜೊತೆ ಹೇಗೆ ಮಾತಾಡಬೇಕು, ಹೇಗೆ ವಿಚಾರಗಳನ್ನು ತಿಳಿಸ್ಬೇಕು, ಕ್ಯಾನ್ಸರ್ ಬಂದಿರೋದನ್ನು, ಸಾವು ಸಂಭವಿಸೋದನ್ನು, ಇವೆಲ್ಲ ಹೇಗೆ ಹೇಳಬೇಕು ಅನ್ನೋದನ್ನು ಯಾವುದೇ ಪಠ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಅನುಭವದಿಂದ ಬರಬೇಕು. ಹಾಗಾಗಿ ಈ ರೀತಿಯ ತರಬೇತಿ ವೈದ್ಯಕೀಯ ವಿದ್ಯಾಲಯಗಳಲ್ಲಿ ನಡೀಬೇಕು. ಪತ್ರಿಕೆಗಳಲ್ಲಿ ಈಗಾಗಲೇ ಅಂಕಣಗಳಿಗೆ ಸಾಕಷ್ಟು ಆರೋಗ್ಯ ಪುಟಗಳು ಸಾಕಷ್ಟು ಇವೆ. ಆದರೆ ಕೇವಲ ಲೇಖನ ರೂಪಗಳಲ್ಲಿ ಇರೋದಕ್ಕಿಂತ ಸ್ವಲ್ಪ ಕಥಾ ಮಾಧ್ಯಮವನ್ನು ಬಳಸೋದು ಹೆಚ್ಚು ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಂದರೆ ಈ ಒಂದು ಕ್ಷೇತ್ರದಲ್ಲಿ ಕಥೆಗಳ ಮೂಲಕ ರಾಶಿಯವರು, ಅನುಪಮ ನಿರಂಜನ ಅವರು ಮತ್ತು ಗಿರಿಜಮ್ಮ ಅವರು ತುಂಬ ಯಶಸ್ಸನ್ನು ಗಳಿಸಿದ್ದಾರೆ. ತ್ರಿವೇಣಿಯವರು ಅವರ ಪುಸ್ತಕಗಳನ್ನು ಇವತ್ತು ನಾವು ಓದ್ತೇವೆ. ಹಾಗಾಗಿ ಹೆಚ್ಚು ಕಥಾ ಮಾಧ್ಯಮಗಳನ್ನು ಬಳಸಿದ್ರೆ ಪರಿಣಾಮಕಾರಿ ಅಂತ ನನಗನ್ಸುತ್ತೆ. ಹಾಗೆಯೇ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದೂ ಪುಸ್ತಕ ಇಲ್ಲ ಕನ್ನಡದಲ್ಲಿ. ಹಾಗಾಗಿ ಆ ರೀತಿ ವಿರಳವಾಗಿರುವಂಥ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪುಸ್ತಕಗಳನ್ನು ಬರೆಸಿ ಜನಕ್ಕೆ ನೀಡಿದರೆ ಬಹಳ ಒಳ್ಳೆಯದು ಅಂತ ಅನಿಸುತ್ತೆ. ಮತ್ತು ಆರೋಗ್ಯ ಸಾಹಿತ್ಯವನ್ನು ಟೆಕ್ಸ್ಟ್ ಬುಕ್ಕಲ್ಲಿ, ಅಂದರೆ ಹೈಸ್ಕೂಲ್ ಮಕ್ಕಳಿಗೆ ಮತ್ತು PUC ಮಕ್ಕಳಿಗೆ ಒಂದು ಆರೋಗ್ಯದ ಬಗ್ಗೆ ಒಂದೊಂದು 8ನೇ ಕ್ಲಾಸಲ್ಲಿ 9ನೇ ಕ್ಲಾಸ್ ಎಲ್ಲದರಲ್ಲೂ ಒಂದೊಂದು ಮಾಹಿತಿ ಆದರೂ ಒಂದು ಲೇಖನ ಪಠ್ಯವಾಗಲೇಬೇಕು. ಅದು ಎಲ್ಲೋ ಅಲ್ಲೊಂದು ಇಲ್ಲೊಂದಿದೆ, ಬಟ್ ಅದು ತುಂಬ ಮುಖ್ಯ. ಆವಾಗ ಓದಿನ ಬಗ್ಗೆ ಅವ್ರಿಗೆ ಆರೋಗ್ಯದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಆಸಕ್ತಿ ಮಾಡುತ್ತೆ. ಆಮೇಲೆ ಈ ಬುಕ್ಕು ಮತ್ತು ಆಡಿಯೋ ಬುಕ್ಗಳಾಗಬೇಕು. ಆರೋಗ್ಯ ಲೇಖನಗಳು ನಾವು ಹೇಗೆ ಬರಿತೀವೋ ಅದನ್ನು ಓದುವ ರೀತಿಯಲ್ಲಿ, ಅಂದರೆ ಈಗೆಲ್ಲ ಎಲ್ಲರೂ ಬ್ಯುಸಿ ಇರ್ತಾರೆ, ಕೇಳುವ ಮುಖಾಂತರ ಕೇಳು ಪುಸ್ತಕಗಳು ಬರಬೇಕು. ಮತ್ತು ಈ ಬುಕ್ಕು ಮೊಬೈಲ್ ಮುಖಾಂತರ ಅವರು ಓದೋದಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಂದು ಮುದ್ರಿತ ಪುಸ್ತಕದ ಜೊತೆ ಆಡಿಯೋ ಮತ್ತು ಈ ಬುಕ್ ಕೂಡ ಆದರೆ ಒಳ್ಳೆಯದು. ಮತ್ತು ಕತೆ, ಕವನ, ನಾಟಕ ಇವುಗಳ ಮುಖಾಂತರ ಕೂಡ ನಾವು ತಲುಪೋದಕ್ಕೆ ಸಾಧ್ಯ. ಅಂದರೆ ಆಕಾಶವಾಣಿಯಲ್ಲಿ ನಾಟಕಗಳ ಮುಖಾಂತರ ಅಥವಾ ಬೀದಿ ನಾಟಕಗಳಿರ್ಬೋದು. ಈಗ ಏಡ್ಸ್ ಬಗ್ಗೆ ಮತ್ತು ಇದ್ರ ಬಗ್ಗೆ ಎಲ್ಲ ಜಾಗೃತಿ ಮೂಡಿಸೋಕ್ಕೆ ಹಲವಾರು ಬೀದಿ ನಾಟಕಗಳ ಮುಖಾಂತರ ಹಳ್ಳಿಗೂ ತಲುಪ್ತು. ಆ ನಿಟ್ಟಿನಲ್ಲಿ ಕೂಡ ಆರೋಗ್ಯ ಸಾಹಿತ್ಯವನ್ನು, ದಿನನಿತ್ಯದ ಆರೋಗ್ಯದ ಬಗ್ಗೆ, ಈ ಕರೋನಾ ಟೈಮಲ್ಲಿ ಕೈ ತೊಳೆಯೋದೇ ನಾವು ಬಹಳ ದೊಡ್ಡ ಇದು ಆಯಿತು, ಅವಾಗ ಜಾಹೀರಾತು ಕೊಡೋದು ಮತ್ತೊಂದು, ಆ ರೀತಿಯಲ್ಲಿ ಕೂಡ ಆಗಬೇಕು ಆರೋಗ್ಯ ಸಾಹಿತ್ಯ. ಮತ್ತು ನಮ್ಮ ವೈದ್ಯರುಗಳೆಲ್ಲ ಒಂದು ಬದ್ಧತೆಯಿಂದ, ಏಕೆಂದರೆ ನಮ್ಮ ವೈದ್ಯಕೀಯ ವೃತ್ತಿಯನ್ನು ಹೇಗೆ ನಾವು ಸೇವೆಯ ಭಾಗವಾಗಿ ಸೇವೆ ಅಂತ ಸ್ವೀಕರಿಸಿದೆವೋ, ಬರಹ ಕೂಡ ಅದು ಸಾರ್ವಜನಿಕ ಸೇವೆ, ಇದು ನಾವು ಬಹಳ ಮುಖ್ಯವಾಗಿ ಮಾಡಬೇಕಾಗಿದ್ದು ಅಂತ ಅವರು ಭಾವಿಸಿ ಅವ್ರಿಗೆ ಗೊತ್ತಿರೋ ವಿಚಾರವನ್ನು ಬರವಣಿಗೆಯಲ್ಲಿ ತೊಡಗಿಸ್ಕೊಂಡ್ರೆ ಒಳ್ಳೆಯದು ಅಂತ. 2 ಅಂಶಗಳು. ಒಂದು, ಈ ನಿಟ್ಟಿನಲ್ಲಿ ಪ್ರಯತ್ನ ಈಗಾಗಲೇ ಆಗ್ತಾ ಇದೆ.
IMA ವೈದ್ಯ ಬರಹಗಾರರ ಬಳಗ ಏನಿದೆ ಅದು ದೊಡ್ಡ ರೀತಿಯಲ್ಲಿ ಬೆಳೆದು ಇವತ್ತು ಸಮ್ಮೇಳನಗಳನ್ನು 6ನೇ ಸಮ್ಮೇಳನವನ್ನು ನಾವು ನಡೆಸ್ತಾ ಇದ್ದೀವಿ ಅಂತಂದರೆ ಇದು ಬೇರೆ ಜನರ ಮಾಹಿತಿಗಾಗಿ ನಾನು ಹೇಳ್ತಾ ಇದ್ದೀನಿ. ಅಂದರೆ ವೈದ್ಯರು ಅದನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸಾಕಷ್ಟು ಜನ ವೈದ್ಯರ ವಾಟ್ಸಪ್ ಬಳಗವಾಗಿ ಶುರುವಾದಂತಹ ಈ ಬಳಗ ಈಗ ರಾಜ್ಯ ಮಟ್ಟದ ಸಮ್ಮೇಳನಗಳನ್ನು ನಡೆಸುವ ಅಷ್ಟರ ಮಟ್ಟಿಗೆ ಅದು ಬೆಳೆದು ನಿಂತಿದೆ. ಹಾಗಾಗಿ ವೈದ್ಯ ಸಂಘಟನೆಗಳು ಕೂಡ ಇದರ ಬಗ್ಗೆ ಎಚ್ಚರವನ್ನು ವಹಿಸ್ತಾ ಇವೆ ಅನ್ನೋದನ್ನು ಒಂದು ಅಂಶ. ಎರಡನೇ ಅಂಶ, ಸಾಹಿತ್ಯವನ್ನು ವಿಶಿಷ್ಟವಾಗಿ ಬೆಳೆಸೋದಿಕ್ಕೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಾಧ್ಯವಿದೆ. ಯಾಕಂದರೆ ನಾನು ಇವತ್ತು 2 ಸೆಷನನ್ನು ನಾನು ನೋಡಿದೆ. ಒಂದು ಗುರುಪ್ರಸಾದ್ ಅವರ ಸಿಲ್ಕ್ ರೂಟ್ ಅನ್ನುವಂತಹ ಕಾದಂಬರಿ ಬಿಡುಗಡೆ ಆಯಿತು. ಅವರು ಒಬ್ಬ IPS ಆಫೀಸರ್, ಅವರು ಎಷ್ಟೆಲ್ಲ ಪುಸ್ತಕಗಳನ್ನು ಆ ಒಂದು ಪತ್ತೇದಾರಿ ಆ ಒಂದು ಇದರಿಂದ ಬರೆದಿದ್ದಾರೆ. ಪ್ರವೀಣ್ ಗೋಡ್ಕಿಂಡಿ ಅವರು ಖ್ಯಾತ ವೇಣುವಾದಕರಾಗಿ ನಮಗೆಲ್ಲರಿಗೂ ಗೊತ್ತು. ಆದರೆ ಅವರು ಆ ಸಂಗೀತದ ವಿಷಯಗಳನ್ನೇ ಆಧರಿಸಿ ಒಂದು ಕಾದಂಬರಿ ಮಾಧ್ಯಮದಲ್ಲಿ ಅದನ್ನು ಬಳಸ್ಕೊಂಡಿದ್ದಾರೆ. ಹಾಗಾಗಿ ಅದು 2 ಕ್ಷೇತ್ರಗಳ ಕೊಡುಕೊಳ್ಳುವಿಕೆ ಏನಿದೆ ಅದಕ್ಕೆ ತುಂಬ ಉಪಯೋಗ ಆಗುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಸಾಹಿತ್ಯದಲ್ಲೂ ಕೂಡ ಒಂದು ಬೇರೆ ರೀತಿಯ ಬೇರೆಯವರಿಗೆ ಸಾಧ್ಯವಾಗದಂತಹ ವಿಭಿನ್ನ ವಸ್ತುಗಳನ್ನು ಅದು ಸೃಷ್ಟಿಸೋದಕ್ಕೆ ಬೆಳೆಸೋದಕ್ಕೆ ಸಾಧ್ಯ ಇದೆ. ಖಂಡಿತ. ಎಲ್ಲವನ್ನೂ ತುಂಬ ಸುಂದರವಾಗಿ ಸಂಕ್ಷಿಪ್ತವಾಗಿ ಹೇಳಿದ ನಿಮ್ಮ ಮೂವರಿಗೂ ತುಂಬ ಧನ್ಯವಾದಗಳು. ಇಂಥ ಅರ್ಥಪೂರ್ಣ ಚರ್ಚೆಗೆ ಅವಕಾಶ ಮಾಡಿಕೊಟ್ಟ ಬುಕ್ ಬ್ರಹ್ಮ ಆಯೋಜಕರಿಗೆ ಕೂಡ ಹಾಗೂ ಈ ವೇದಿಕೆಗೆ ಕೂಡ ವಂದನೆಯನ್ನು ಅರ್ಪಿಸುತ್ತಾ ಈ ಸಮಾವೇಶವನ್ನು ಮುಕ್ತಗೊಳಿಸೋಣ. ನೆರೆದ ಎಲ್ಲರಿಗೂ, ಎಲ್ಲರ ತಾಳ್ಮೆಗೂ ಕೂಡ ವಂದನೆಗಳು. ಮತ್ತು ಅರುಣ ತುಂಬ ಚೆನ್ನಾಗಿ ಯಾರನ್ನೂ ನೋಯಿಸದೆ ಎಲ್ಲರನ್ನೂ ಸಂಭಾಳಿಸಿಕೊಂಡು ನಿಭಾಯಿಸಿದ್ದಕ್ಕಾಗಿ ಅರುಣಾಗೆ ಕೂಡ ಧನ್ಯವಾದಗಳು. ಮತ್ತು ಅರುಣಾಗೆ ಈ ಬಾರಿಯ ನಮ್ಮ ಶ್ರೇಷ್ಠ ವೈದ್ಯ ಸಾಹಿತಿ ಪ್ರಶಸ್ತಿ ಕೂಡ ಸಿಕ್ಕಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಹಂಚಿಕೊಳ್ಳೋಣ. ನಮಸ್ಕಾರ. ಅಭಿನಂದನೆಗಳು ಅರುಣ. ಈ ವೇದಿಕೆ ಮುಖಾಂತರನೇ ಅಭಿನಂದನೆ ಸಲ್ಲಿಸ. ಹಾಗೆ ಚರ್ಚೆ ಮಾಡ್ತಾ ಹೋದರೆ ವೈದ್ಯರ ಎದುರಿಗೆ ಬರುವಂಥದ್ದು ಅದು ಜೀವನದ ನೋವಿನ ಮುಖ, ಸಂಕಟದ ಮುಖ. ಹಾಗಾಗಿ ನಮ್ಮೆಲ್ಲರಿಗಿಂತ ಅವರಿಗೆ ಅದೊಂದು ಬಹಳ ದೊಡ್ಡ ಚಾಲೆಂಜ್ ಕೂಡ. ಆ ನಗುವನ್ನು ತರೋದಿದೆಯಲ್ಲ, ರೋಗಿಯ ಮುಖದಲ್ಲಿ ನಗುವನ್ನು ತರೋದಿದೆಯಲ್ಲ, ಬಹಳ ದೊಡ್ಡ ಚಾಲೆಂಜ್ ಅದು. ಹಾಗಾಗಿ ಆ ಕೆಲಸದಲ್ಲಿ ನಿರತರಾಗಿರುವಂತಹ ಜನರಿಗೆ ವಿಶೇಷವಾದ ಒಂದು ಸಾವು ನೋವಿನ ಅನುಭವಗಳಿರ್ತವೆ. ಅದು ಸಾಹಿತ್ಯವಾಗಿ ಬಂದರೆ ಬಹುಶಃ ಮನುಷ್ಯ ಕರಗಲಿಕ್ಕೆ ಸನ್ನದ್ಧನಾಗ್ತಾನೆ. ಜೀವನವನ್ನು ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿ ಬದುಕಲಿಕ್ಕೆ ಆತ ಕಾರಣ ಆಗುತ್ತಾನೆ. ಹಾಗೆ ತುಂಬ ಸಂತೋಷದಿಂದ ಜೀವಿಸಲಿಕ್ಕೆ ಆತ ಒಂದು ವೇದಿಕೆ, ಅದು ಇಡೀ ಜೀವನವನ್ನೇ ಒಂದು ವೇದಿಕೆಯನ್ನಾಗಿ ಮಾಡಿಕೊಳ್ಳಿಕ್ಕೆ ಆತ ಸಿದ್ಧನಾಗ್ತಾನೆ ಅನ್ನುವಂತಹ ನಂಬಿಕೆಯೊಂದಿಗೆ ವೈದ್ಯ ಸಾಹಿತ್ಯ ಮತ್ತಷ್ಟು ಹುಲುಸಾಗಿ ನಮ್ಮ ಕನ್ನಡದಲ್ಲಿ ಬೆಳೆಯಲಿ ಅನ್ನುವಂತಹ ಹಾರೈಕೆಯೊಂದಿಗೆ 4 ಜನ ಈ ಕ್ಷೇತ್ರ ಪರಿಣಿತರಿಗೆ ಬುಕ್ ಬ್ರಹ್ಮ ತಂಡದ ವತಿಯಿಂದ ಅನಂತ ಧನ್ಯವಾದಗಳು. ನಮಸ್ಕಾರ.